ಮಾಡಿ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸಂತೋಷ್ ಹಾ ಸ್ಟಾರ್ಟ್ ಮಾಡಿ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ವಿಷಯ ದೃಗ್ದೃಶ್ಯ ವಿವೇಕ 47ನೆಯ ಒಂದು ಅಧ್ಯಾಯ. ಇದರಲ್ಲಿ ಗುರುಜಿ ಮುಖ್ಯವಾಗಿ ಸಮಾಧಿಗಳ ಬಗ್ಗೆ ಮಾತಾಡ್ತಾರೆ. ಸೊ ಸಮಾಧಿ ಅಂದ್ರೆ ಏನು? ಕೋಕಿಲಾಜಿ ನೀವ್ ಹೇಳಿ, ಸಮಾಧಿ ಅಂದ್ರೆ ಏನು? ತರ ಸಮಾಧಿ. ಹರಿ ಓಂ. ಎಲ್ಲ ನಮಸ್ಕಾರ. ಸಮಾಧಿ ಅಂದ್ರೆ ಬುದ್ಧಿಯನ್ನ ಸಮತೋಲನ ಇಟ್ಟುಕೊಳ್ಳುವುದು ಸಮಾಧಿ ಅಂತ ಹೇಳ್ತಾರೆ. ಆಮೇಲೆ ಎಷ್ಟು ರೀತಿಯ ಸಮಾಧಿಗಳಿದೆ? 2 ರೀತಿಯ ಸಮಾಧಿಗಳಿದೆ. ಸವಿಕಲ್ಪ ಸಮಾಧಿ ಮತ್ತೆ ನಿರ್ವಿಕಲ್ಪ ಸಮಾಧಿ ಅಂತ ಇದೆ. ವಿಕಲ್ಪ ಅಂದ್ರೆ ಏನು? ವಿಕಲ್ಪ ಅಂದ್ರೆ ಕಲ್ಪನೆ ಇದೆ ಅಂತ ಅರ್ಥ. ಅಂದ್ರೆ ಕಲ್ಪನೆ ಇದೆ ಅಂತ. ಹೌದು, ಕಲ್ಪನೆ ಇದೆ ಅಂತ. ಕಲ್ಪನೆ ಅಂದ್ರೆ ಯಾವ ತರ ಕಲ್ಪನೆ ಇರುತ್ತೆ ನಮ್ಗೆ? ಕಲ್ಪನೆ ಅಂತಂದ್ರೆ ನಮಗೇನಂತಂದ್ರೆ ಈಗ ಇದು ಏನ್ ಹೇಳ್ತಾರೆ, ಬ್ರಹ್ಮ ಅಂತಂದ್ರೆ ಅವನು ನಿರಾಕಾರ, ಅಥವಾ ಅವನ್ ಬೇರೆ ನಾವು ಬೇರೆ, ಭಗವಂತ ಬೇರೆ ನಾವು ಬೇರೆ ಅನ್ನೋ ಒಂದು ಕಲ್ಪನೆ ಇದೆ. ಅದರಲ್ಲಿ ಯಾವ್ದ್ರಲ್ಲಿ ಸವಿಕಲ್ಪ ಸಮಾಧಿನಲ್ಲಿ ನಾನ್ ಬೇರೆ ಭಗವಂತ ಬೇರೆ ಅನ್ನೋ ಒಂದು ಕಲ್ಪನೆ ಇದೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ಒಂದ್ ನಿಮಿಷ, ನಂಗೆ ಯಾರಿದ್ದಾರೆ ಅಂತ ಕಾಣಿಸ್ತಾ ಇಲ್ಲ ಅಲ್ಲಿ. ಅನ್ಸೂಯ ಮೇಡಮ್, ಹರಿ ಓಂ ಸರ್. ನೀವ್ ಹೇಳಿ. ಒಂದು ಎಕ್ಸಾಂಪಲ್ ಕೊಡ್ತಾರಲ್ಲ, ಈಗ ಸವಿಕಲ್ಪ ಸಮಾಧಿ ಅಂದ್ರೆ ನಿರ್ವಿಕಲ್ಪ ಸಮಾಧಿ ಅಂದ್ರೆ ಏನು ಅಂತ ಹೇಳಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ಅವ್ರು ಹೇಳಿದಾರ ಈ ಲೆವೆಲ್ ಅಲ್ಲಿ, ಸ್ವಲ್ಪ ಡೀಟೇಲ್ ಆಗಿ ಉದಾಹರಣೆ ಮೂಲಕ. ಉದಾಹರಣೆ ಅಂದ್ರೆ ಇವಾಗ ನಾವು ಸುಸ್ತಾಗಿ ಮನೆಗ್ ಬಂದ್ರೆ ನಿದ್ದೆ ಬಂದಿಲ್ಲ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಿದ್ದೆ ಬರ್ಲಿಲ್ಲ ಅನ್ನೋದು ಒಂದು ಕೊಟ್ಟಿದ್ದಾರೆ. ಮತ್ ಇನ್ನೊಂದು, ಈಗ ಸಮುದ್ರದಲ್ಲಿ ನದಿ ಸೇರ್ಕೊಂಡ್ರೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಅದೊಂದು ಹೇಳಿದ್ದಾರೆ. ಅಲ್ಲ, ಅದ್ ನಿಮ್ಗೆ ಅರ್ಥ ಏನಾಯ್ತು ಅದರಿಂದ ಅಂತ ನಾನು ಕೇಳ್ತೇನೆ. ಈಗ ಅಂದ್ರೆ ಈಗ ಎಕ್ಸಾಂಪಲ್, ನದಿ ಸಮುದ್ರಕ್ಕೆ ಸೇರುತ್ತೆ ಅಲ್ವಾ? ನದಿ ಸಮುದ್ರಕ್ಕೆ ಸೇರಿದಾಗ ಏನಾಗುತ್ತೆ? ನದಿ ಯಾವುದು ಸಮುದ್ರ ಯಾವುದು ಅನ್ನೋ ಬೇರ್ಪಾಡು ಮಾಡಕ್ಕಾಗಲ್ಲ. ಅಂದ್ರೆ ನಾವು ಡಿಫರೆನ್ಸಿಯೇಷನ್ ಮಾಡಕ್ಕೆ ಆಗಲ್ಲ. ಆ ರೀತಿ ಇದ್ದಾಗ ನಾವು ಈ ಒಂದು ಸಮಾಧಿ ಸ್ಥಿತಿ, ಈಗ ನಾವು ಸವಿಕಲ್ಪ ಸಮಾಧಿ ಆಗ್ಬೋದು, ನಿರ್ವಿಕಲ್ಪ ಸಮಾಧಿ ಆಗ್ಬೋದು, ಆ ಸಮಾಧಿಯನ್ನ ನಾವು ಒಂದು ಇಟ್ಕೊಂಡು ಅದನ್ನ ಯಾವ ತರ ನಾವು ಡಿಸ್ಕ್ರಿಮಿನೇಷನ್ ಮಾಡಬಹುದು.
ನಿಮ್ಗೆ ಅರ್ಥ ಆಯ್ತಲ್ಲ ಪ್ರಶ್ನೆ? ಈಗ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ತರ ಇದೆ ನಮ್ ಇತಿಹಾಸ ಅಂತ ಅಷ್ಟೇ ತಿಳ್ಕೊಳ್ಳೋಕೋಸ್ಕರ ಅಷ್ಟೇ. ಇನ್ನೇನು ನನ್ ಪ್ರಶ್ನೆ ಅರ್ಥ ಆಯ್ತಾ ನಿಮ್ಗೆ? ಇಲ್ಲ ಇನ್ನೊಂದ್ಸಲ ಹೇಳಿ. ಹಾ? ಇನ್ನೊಂದ್ಸಲ ಪ್ರಶ್ನೆ ಹೇಳಿ. ಪ್ರಶ್ನೆ ಏನಿಲ್ಲ. ಈಗ ನದಿ ಸಮುದ್ರ ಸೇರಿದ ಮೇಲೆ ಅದು ನದಿನ ಸಮುದ್ರ ಅಥವಾ ಸಮುದ್ರನ ಅಂತ ನಮಗ್ ಗೊತ್ತಾಗಲ್ಲ ಅಲ್ವಾ? ಹೌದು. ಸೊ ಅದನ್ನ ನಾವು ಯಾವ ತರ ಇವತ್ತಿನ ಟಾಕ್ ಅಲ್ಲಿ ಸವಿಕಲ್ಪ ಸಮಾಧಿ ಅಂದ್ರೆ ಅದಕ್ಕೆ ಒಂದು ಉದಾಹರಣೆ, ನಿಮ್ಗೇನ್ ಅರ್ಥ ಆಯ್ತು ಇದ್ರ ಬಗ್ಗೆ ಅಂತ ಸ್ವಲ್ಪ ಹೇಳಿ. ಸವಿಕಲ್ಪ ಸಮಾಧಿ ಅಂದ್ರೆ ದ್ವೈತ ಅಂತ ಎರಡಿದೆ, ಎರಡ್ ತರ ಯೋಚನೆ ಮಾಡೋದು. ಅಂದ್ರೆ ನಾನ್ ಬೇರೆ ಬ್ರಹ್ಮ ಬೇರೆ ಅನ್ನೋ ಯೋಚನೆ ನಮ್ಮಲ್ಲಿ ಇರುತ್ತೆ. ನಮ್ ಮನಸ್ಸು, ನಮ್ ದೇಹ, ಬುದ್ಧಿ ನಾನು ಅಂತ ಅನ್ಕೊಂಡು ಬ್ರಹ್ಮ ನಾವೇ ಅಂತ ಹೇಳೋದಿಕ್ಕೆ ನಾವು ಮನಸ್ಫೂರ್ತಿಯಾಗಿ ಇನ್ನು ಹೇಳೋದಿಲ್ಲ ಅಂತ ಇನ್ನು ನಾವು ದೇಹ ಅನ್ನೋರ ಕಲ್ಪನೆಯಲ್ಲೇ ಇದೀವಿ. ನಾನೇ ಬ್ರಹ್ಮನ್ ಅನ್ನೋದನ್ನ ನಾವಿನ್ನೂ ತಿಳ್ಕೊಂಡಿಲ್ಲ, ಮತ್ತೆ ಹೋಗಿಲ್ಲ ಅಂತ. ಕೇಳಿದ ಪ್ರಶ್ನೆ ಏನಂದ್ರೆ ನದಿ ಸಮುದ್ರ ಸೇರಿದ ಮೇಲೆ ಅದು ನದಿನ ಸಮುದ್ರನ ಅಂತ ನಮಗೆ ಗೊತ್ತಾಗಲ್ಲ. ಆ ಒಂದು ಆ ಒಂದು ಅರ್ಥದಲ್ಲಿ ನಾವು ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು ನಿರ್ವಿಕಲ್ಪ ಸಮಾಧಿನ ಅಂತ ಕೇಳಿದ್ರು. ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಅಂದ್ರೆ ನಾವೇ ಬ್ರಹ್ಮನ್ ಅಂತ ತಿಳ್ಕೊಬೇಕು ಸರ್. ಅದ್ರಲ್ಲಿ ಸವಿಕಲ್ಪ ದ್ವೈತ ಇರುತ್ತೆ, ನಿರ್ವಿಕಲ್ಪಲ್ಲಿ ಬ್ರಹ್ಮನ್ ನಾವೇ ಬ್ರಹ್ಮನ್ ಅಂತ ತಿಳ್ಕೊಳ್ಳೋದು ಹೇಗೆ? ಕೆಲವರು ಮ್ಯೂಟ್ಗೆ ಹೋಗಿ ಯಾರ್ಯಾರು ಮಾತಾಡ್ತಾ ಇಲ್ಲ ಅವ್ರೊಬ್ರು ಮಾತಾಡ್ಲಿ, ಯಾಕಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ವಾಯ್ಸ್ ಬರ್ತಾ ಇದೆ. ಮುಂದುವರ್ಸಿ. ಏನಿಲ್ಲ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಗುರೂಜಿ ಅಂತಂದ್ರೆ ನದಿ ಸಮುದ್ರ ಸೇರಿದಾಗ ನದಿ ನೀರ್ ಯಾವ್ದು ಸಮುದ್ರ ನೀರ್ ಯಾವ್ದು ಅಂತ ಗೊತ್ತಾಗಲ್ಲ. ಈಗ ನದಿ ಅನ್ನೋದು ನಾವು ಜೀವಾತ್ಮ ಅಂತ ಇಟ್ಕೊಳ್ಳೋಣ. ಸಮುದ್ರ ಅನ್ನೋದು ಭಗವಂತ ಅಂದ್ರೆ ಒಂದು ಇಡೀ ಕಾನ್ಶಿಯಸ್ನೆಸ್ ಅಂದ್ರೆ ಕಂಪ್ಲೀಟ್ ಇದು ಒಂದು ಅಸ್ತಿತ್ವ ಅಂತ ಇಟ್ಕೊಂಡ ಅಸ್ತಿತ್ವ ಅಥವಾ ಸಚಿದಾನಂದ ಸ್ವರೂಪ ಅಂತ ಇಟ್ಕೊಂಡಾಗ ನಾವೇನ್ ಮಾಡ್ತೀವಿ, ಜರಿಯಾಗಿ ಹರಿದು ಅದು ದಾರಿ ಮಾಡ್ಕೊಂಡು ಹೋಗಿ ಸಮುದ್ರ ಹೇಗೆ ಸೇರುತ್ತೋ ಹಾಗೆ ಬ್ರಹ್ಮನಲ್ಲಿ ನಾವು ಒಂದಾಗೋದು. ಅಂದ್ರೆ ಆ ತತ್ವಮಸಿ ಅನ್ನೋ ಪದದ ಅರ್ಥ ಏನಿದೆ ಅದನ್ನ ಸಂಪೂರ್ಣವಾಗಿ ತಿಳಿಸ್ಕೊಂಡು ಎಳೆಯಾಗಿ ಬಿಡಿಸ್ತಾ ಅದನ್ನಲ್ಲ ಅಂದಾಗ ಆ ಒಂದು ಕಡೆಗೆ ಉಳ್ಕೊಳ್ಳೋದು ಒಂದೇ. ಆ ಉಳ್ಕೊಳ್ಳುವಂತ ಆ ಒಂದು ಆತ್ಮನ ಸ್ವರೂಪ ಏನಿದೆ ಅದು ಬ್ರಹ್ಮನ ಅಥವಾ ಯಾವುದು ಅಂತ ನಾವು ಡಿಸ್ಕ್ರಿಮಿನೇಷನ್ ಮಾಡಕ್ಕಾಗಲ್ಲ. ಇದೆರಡು ಬೇರೆ ಬೇರೆ ಅಂತ ಹೇಳಕ್ಕಾಗಲ್ಲ. ಅದು ನಿರ್ವಿಕಲ್ಪ ಸಮಾಧಿಯ ಒಂದು ಆ ಒಂದು ಗುರುಜಿ ಕೊಟ್ಟಿರುವಂತ ನದಿ ಸಮುದ್ರದ ಒಂದು ತಾತ್ಪರ್ಯ. ಶೋಭಾಜಿ ಹೇಳಿ ಸಂತೋಷಿ. ನೀವು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಿ. ಈಗ ನಮ್ಮಲ್ಲಿ ಅಜ್ಞಾನ ಇದೆ. ಸೊ ಅಜ್ಞಾನ ಇದ್ದಾಗ ನಾವ್ ಯಾವ ಸಮಾಧಿಯಲ್ಲಿ ಇರ್ತೀವಿ, ಅಜ್ಞಾನ ಹೋದಾಗ ಯಾವ ಸಮಾಧಿಯಲ್ಲಿ ಇರ್ತೀವಿ, ಮತ್ತೆ ಅದನ್ನ ಇನ್ನು ಚೆನ್ನಾಗಿ ಅರ್ಥ ಆಗೋ ತರ ಹೇಳಿ, ನಿಮ್ಗೆ ಅರ್ಥ ಆಗಿರೋ ತರ ಹೇಳಿ. ಅಜ್ಞಾನ ಇದ್ದಾಗ ನಾವು ಸವಿಕಲ್ಪ ಸಮಾಧಿ ಧ್ಯಾನ ಅದೆಲ್ಲ ಮಾಡಿದಾಗ ಸವಿಕಲ್ಪ ಸಮಾಧಿ ಆಗತ್ತೆ. ಅಜ್ಞಾನ ಹೋಗಿ ಜ್ಞಾನ ಬಂದಾಗ ನಿರ್ವಿಕಲ್ಪ ಸಮಾಧಿ ಆಗತ್ತೆ. ಗುರುಜಿ ಹೇಳಿರೋದು ಒಂದು ನದಿ ನೀರು ಸಮುದ್ರಕ್ಕೆ ಸೇರಿದಾಗ ಅದೇನಾಗತ್ತೆ, ನಾನು ಆಕ್ಚುಲಿ ನೋಡಿದಾಗ ದ್ವಾರಕಾದಲ್ಲಿ ಮತ್ತೆ ಸೋಮನಾಥಲ್ಲಿ ನೋಡಿದಾಗ ಅಲ್ಲಿ ನದಿ ಬಣ್ಣನೇ ಬೇರೆ, ಸಮುದ್ರ ಬಣ್ಣನೇ ಬೇರೆ. ಅದೆರಡು ಸೇರೋವರ್ಗೂನು ಅದು ಸೇರಿದಾದ್ಮೇಲೆ ಒಂದೇ ಆಗ್ಬಿಟ್ಟಿರತ್ತೆ. ನದಿ ಅಂತಲೂ ಅಲ್ಲಿ ಗೊತ್ತಾಗೋದಿಲ್ಲ. ಸೇರೋವರೆಗೂ ಅಷ್ಟೇನೆ ಬೇರೆ ಬೇರೆ, ಸೇರಿದ್ಮೇಲೆ ಒಂದೇನೆ ಆಗಿರುತ್ತೆ. ಅಲ್ಲಿ ಯಾವುದೇ ಬಣ್ಣ ಇರೋದಿಲ್ಲ ನೋಡ್ಲಿಕ್ಕೆ. ಹಾಗಾಗಿ ಅಲ್ಲಿ ಇರೋದೇನು ಬರೀ ಸಮುದ್ರ ಮಾತ್ರ. ಆ ಸೇರೋವರೆಗೂ ಮಾತ್ರ ಬೇರೆ ಬೇರೆ ಇರುತ್ತೆ. ಆ ಸೇರಿದ್ಮೇಲೆ ಎರಡು ಒಂದೇ ಆಗ್ಬಿಟ್ಟಿರುತ್ತೆ. ಹಾಗೆ ಯಾವಾಗ ಜ್ಞಾನ ಬರುತ್ತೆ, ನಾನು ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಆತ್ಮ ಸ್ವರೂಪಿ, ನಾನು ಬ್ರಹ್ಮ ಅಂದ್ರೆ ಇರೋದು ಏನೋ ಈ ಆತ್ಮ ಪರಮಾತ್ಮ, ಇದನ್ನ ನಾವು ತಿಳ್ಕೊಂಡಾಗ ಏನಾಗುತ್ತೆ, ಅದು ನಿರ್ವಿಕಲ್ಪ ಸಮಾಧಿ ಆಗುತ್ತೆ. ಯಾವಾಗ ಬೇರೆ ಬೇರೆ ದ್ವೈತ ಅಂದ್ರೆ ರಿಯಾಲಿಟಿ ಯಾವಾಗ ಇರುತ್ತೋ ಅದೇನಾಗುತ್ತೆ, ಸವಿಕಲ್ಪ ಸಮಾಧಿ ಆಗತ್ತೆ. ನಾವು ಅದರಲ್ಲಿ ಅದೇ ಗುರುಜಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಡ್ಯೂಟಿ ಮಾಡಿ ಬಂದು ಮಲಗ್ದಾಗ ನಾ ಮಲಗ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಏನು, ಮಲಗಬೇಕು ಅಂದ್ರೆ ಇನ್ನು ಮಲಗಿಲ್ಲ, ಒಂದು ಮಲಗ್ಬೇಕು, ಒಂದು ಅಲ್ಲಿ ಡ್ಯುಯಾಲಿಟಿ ಬಂತು.
ಹಾಗಾಗಿ ಎರಡು ಒಂದೇ ಸೇರಿದಾಗ ಅವನು ನಿದ್ದೆ ಮಾಡ್ಬಿಟ್ಟಾಗ ಏನಾಗುತ್ತೆ, ಎರಡು ಸೇರುತ್ತೆ. ಅಂದ್ರೆ ಈ ಗಾಢ ನಿದ್ದೆಯಲ್ಲಿ ಏನೂ ಇರೋದಿಲ್ಲ, ಎಲ್ಲಾನು ಒಂದೇ ಆಗ್ಬಿಟ್ಟಿರುತ್ತೆ. ಹಾಗೇನೆ ಈ ಸವಿಕಲ್ಪ ಸಮಾಧಿನೇ ರಿಯಾಲಿಟಿ ಆಗುತ್ತೆ, ನಿರ್ವಿಕಲ್ಪ ಸಮಾಧಿ ಏಕತ್ವ ಆಗುತ್ತೆ, ಜ್ಞಾನಿಯ ಸ್ಥಿತಿ ನಿರ್ವಿಕಲ್ಪ ಆಗುತ್ತೆ. ಸವಿಕಲ್ಪ ಸಮಾಧಿಯಲ್ಲಿ ಡ್ಯುಯಾಲಿಟಿ ಇದೆಯಲ್ಲ, ಆ ಡ್ಯುಯಾಲಿಟಿನಲ್ಲಿ ಏನೇನ್ ಮಾಡಿದ್ರೆ ನಮ್ಗೆ ನಾವು ನಾನ್ ಡ್ಯುಯಾಲಿಟಿಗೆ ಬರ್ತೀವಿ? ಯಾವ ತರ ಅಂದ್ರೆ ಏನೇನ್ ಕರ್ಮಗಳ ಆಚರಣೆ ಮಾಡಬಹುದು ನಾವು ಸವಿಕಲ್ಪ ಸಮಾಧಿಯಲ್ಲಿ? ಅಂದ್ರೆ ನಾವೇನೇನ್ ಮಾಡ್ತೀವಿ? ಕರ್ಮಯೋಗ, ಕ್ರಿಯಾಯೋಗ, ಜ್ಞಾನಯೋಗ ಎಲ್ಲ ಮಾಡ್ಕೊಂಡು ಹೋದಾಗ ಕೊನೆಗೆ ಯಾವ್ದು ಉಳಿಯುತ್ತೆ ಅದೇನೆ ನಿರ್ವಿಕಲ್ಪ ಸಮಾಧಿ. ಕೊನೆ ಹಂತನೇ ಅದು. ತುಂಬಾ ಚೆನ್ನಾಗಿ ಹೇಳಿದ್ರಿ ಶೋಭಾಜಿ, ಧನ್ಯವಾದಗಳು. ಥ್ಯಾಂಕ್ ಯು. ಹರಿ ಓಂ ಸಂತೋಷ್ ಜಿ. ಹೇಳಿ. ಆದ್ರೂ ನಮ್ಗೆ ಎಷ್ಟು ಕನ್ಫ್ಯೂಷನ್ ಇರುತ್ತಲ್ಲ ಸಂತೋಷ್ ಜಿ, ನಿಜವಾಗ್ಲೂ ಒಂದ್ಸತಿ ಪೂಜೆ ಮಾಡ್ಬೇಕಾ ಮಾಡಬಾರ್ದು ಅಂತ ಎಷ್ಟು ಕನ್ಫ್ಯೂಷನ್ ಆಗುತ್ತಲ್ವ ನಿಜವಾಗ್ಲು. ಯಾಕಾಗುತ್ತೆ? ಅಲ್ಲ, ಯಾಕೆ ಅಂದ್ರೆ ನಮ್ಮಲ್ಲಿ ಇನ್ನೂ ಅಜ್ಞಾನ ಹೋಗಿಲ್ಲಮ್ಮ. ಒಂದ್ಸತಿ ನಮಗೆ ಅಜ್ಞಾನ ಅನ್ನೋದು ಹೋದ್ರೆ, ಅವಿದ್ಯೆ ಅನ್ನೋದು ಹೋದ್ರೆ, ಈಗ ಪೂಜೆ ಏನಕ್ಕೆ ಮಾಡ್ಬೇಕು ಹೇಳಿ? ನಾಮರೂಪ ನಾಮರೂಪ ಕೊಟ್ರೆ ಪೂಜೆ ಮಾಡ್ಬೇಕು. ಇವಾಗ ನಾನು ಗಣೇಶ ಅಂತ ನಾಮರೂಪ ಕೊಟ್ರೆ ನಾನು ಗಣೇಶನ್ ಪೂಜೆ ಮಾಡ್ಬೇಕು. ನಾನು ವಿಷ್ಣು ಅಂತ ನಾಮರೂಪ ಕೊಟ್ರೆ ವಿಷ್ಣು ಪೂಜೆ ಮಾಡ್ಬೇಕು. ಶಿವನಿಗೆ ನಾಮರೂಪ ಇಲ್ಲ. ನಿರಿಕಲ್ಪ, ನಿರಾಕಾರ, ನಿರಾಮಯನಿಗೆ ಏನಂತ ಪೂಜೆ ಮಾಡ್ತೀರಾ? ಅದೇ ಏನಾಗಿದೆ ಗೊತ್ತಾ ಸಂತೋಷ್, ನಮ್ಗೊಂದ್ ರೀತಿ ಭಯ ಆವರ್ಸ್ಬಿಟ್ಟಿದೆ. ಪೂಜೆ ಮಾಡ್ದಾದ್ರೆ ಏನಾಗುತ್ತೋ ಆತರ. ಒಂದ್ಸತಿ ಯಾಕೆ ಆತರ ಆಗುತ್ತೆ ಗೊತ್ತಿಲ್ಲ. ಮೊನ್ನೆ ಸಂಕಷ್ಟ ಚತುರ್ಥಿ ಹೇಳಿದ್ನಲ್ಲ, ನನ್ಗೆ ಮಾಲಾಗಿ ಇದ್ರ ಬಗ್ಗೆ ತುಂಬಾ ಒಂಥರ ವಾದ ವಿವಾದ ಆಯ್ತು. ಇದು ಹೇಳ್ಬೇಕು ಅಂತಂದ್ರೆ ಇದೇನು ಹೇಳಿಲ್ಲ. ಮೊನ್ನೆ ನೀವು ಮಾಲಾ ಜೊತೆ ಮಾತಾಡಿದ್ದು ಈಗಲೇ ಹೇಳ್ತಾ ಇರೋದು. ಮೊನ್ನೆ ಹೇಳಿದ್ನಲ್ಲ, ಅದ್ರಲ್ಲ ಅದಕ್ಕೆ ಹೇಳಿದೆ. ನಾನು ಹೀಗೆ ಹೇಳ್ತಾ ಇಲ್ಲಲ್ಲ, ಯಾಕೆ ಅಂತಂದ್ರೆ ಅವಳಿಗೂ ನಂಗೆ ತುಂಬಾ ಇದ್ರ ಬಗ್ಗೆ ವಾದ ಆಯ್ತು. ಸಂಕಷ್ಟ ಚತುರ್ಥಿ ಇದೆ, ಇವತ್ ನಾನು ಈರುಳ್ಳಿ ತಿನ್ನಲ್ಲ, ಹೋಟೆಲ್ ಅಲ್ಲಿ ತಿನ್ನಲ್ಲ ಅಂತ ಅದ್ ಹೇಳಿದೆ. ನಿಮ್ಮೊಳಗೆ ಇರ್ಬೇಕಾದ್ರೆ ಈಗ ಇವಾಗ ಯಾವ್ದು ತಪ್ಪಿಲ್ಲ ಮಾಡಿದ್ರೆ. ಈಗ ನೀವು ಗಣೇಶನ್ನ ಸ್ಮರಿಸಿದ್ರು ಅಷ್ಟೇ, ಅಲ್ಲಿ ನೀವು ಆ ಬ್ರಹ್ಮನ್ನೇ ಸ್ಮರಿಸಿದಾಗೆ ಅದ್ರ ಹಿಂದೆ ಇರೋ ಚೈತನ್ಯ ಬ್ರಹ್ಮನೇ. ಈಗ ಶಿವನ ಪಠಿಸ್ರು ಬ್ರಹ್ಮನೇ. ಇವಾಗ ಸರ್ವಂ ಕಲ್ವಿತಂ ಬ್ರಹ್ಮ ಅಂದಾಗ ಎಲ್ಲಾ ಕಡೆ ಅವನೇ ಇರೋದು. ಆದ್ರೆ ನಾಮರೂಪ ಕೊಟ್ಟಾಗ ನೀವು ಅವನ ಹೆಸರು ಹೇಳ್ಬೇಕಾಗತ್ತೆ ಅಷ್ಟೇ. ನಾಮರೂಪ ಕೊಟ್ಟಿಲ್ಲ ಅಂತಂದ್ರೆ ಅದು ನಿರಾಕಾರ ನಿರಾಮಯನ ಪರಬ್ರಹ್ಮ ಅಂತ ಕರಿಬಹುದು, ಸದ್ಗುರು ಅಂತಾನು ಕರಿಬಹುದು ನೀವು. ಅಷ್ಟೇನೆ. ಇಲ್ಲಿ ದ್ವಂದ್ವ ಇರೋದು ನಮ್ಮ ಮೈಂಡ್ ಅಲ್ಲಿ, ನಮ್ಮ ತಲೆಯಲ್ಲಿ ಅಷ್ಟೇನೆ. ಯಾಕಂದ್ರೆ ಆ ವಾಸನೆಗಳು ಇದಾವಲ್ಲ ನಮ್ಮಲ್ಲಿ, ಆ ವಾಸನೆಗಳು ಬೇರೆಯವ್ರು ಇದೀವಲ್ಲ, ಅಷ್ಟು ವರ್ಷಗಳಿಂದ, ಅಷ್ಟು ಜನ್ಮಗಳಿಂದ, ಅದು ಕ್ಲಿಯರ್ ಆಗ್ತಾ ಅಷ್ಟೇನೆ ನಮಗೆ ಜ್ಞಾನ ಬರೋದು. ಅಂದ್ರೆ ದೃಢವಾಗಿ ನಿಲ್ಲೋದು ನಾವು ಆ ಬ್ರಹ್ಮನಲ್ಲಿ. ಇಷ್ಟೇ ನಂದು ಅಂತ, ಇಷ್ಟು ನೋಡಪ್ಪ, ಇಷ್ಟು ಸಣ್ಣ ಮಾಡ್ಕೊಂಬಂದೆ, ಈಗ ನಾನು ಏನ್ ಮಾಡೋದು, ಹಿಂಗಿರೋದು ಅಂತ. ಅದು ನಿಧಿಧ್ಯಾಸ ಮಾಡ್ತಾ ಏನಾಗುತ್ತೆ ನಿಮಗೆ, ಈ ಮೆಡಿಟೇಷನ್ ಮಾಡ್ತಾ ಇದ್ದಲ್ಲ ಗುರುಜಿ, ಈಗ ಅದೆಲ್ಲ ಮಾಡ್ತಾ ನಿಮ್ಗೆ ವಾಸನೆಗಳು ಕಮ್ಮಿ ಆಗುತ್ತೆ. ಮತ್ತೆ ನೀವು ನಿಧಿಧ್ಯಾಸ ಮಾಡ್ತಾ ನೀವ್ ಯಾರು ಅನ್ನೋ ಸ್ವರೂಪದಲ್ಲಿ ನಿಂತ್ಕೊಂಡಾಗ ಅಲ್ಲಿ ಏನೂ ಇರಲ್ಲ, ಬಟ್ಟ ಬಯಲು ಅಷ್ಟೇ. ಅವ್ಳು ಬೈತಾ ಇರೋಳು, ತತ್ವಬೋಧ ಇಷ್ಟ ಆಗಿದೆ, ಇನ್ನೂ ನಿನ್ಗೆ ಅಜ್ಞಾನ ಇದೆಯಲ್ಲ ಅಂತ ಬೈತಾ ಇರೋಳು. ನೀವು ಅದೇ ಈ ತರ ಪ್ರಶ್ನೆ ಕೇಳಿದಾಗ ಮತ್ತೆ ಫಸ್ಟ್ ಇಂದ ನಿಮ್ಮನ್ನ ಓದಿಸ್ಬೇಕು ಅನ್ಸುತ್ತೆ. ಅಲ್ಲ, ತಪ್ಪಿಲ್ಲ. ಹೌದು, ನನ್ ನಿಜ ಅಲ್ಲ, ತುಂಬಾ ಗೊಂದಲ ಸಂತೋಷ. ಅದು ಬರುತ್ತೆ. ಆದ್ರೆ ಸಿಂಪಲ್ ಆಗಿ ನಾನೊಂದ್ ಹೇಳ್ತೀನಿ ಕೋಕಿಲ ಅವ್ರಿಗೆ, ಪೂಜೆ ಮಾಡ್ಬೇಕಾ ಬೇಡ್ವಾ, ಅದು ನನಗೆ ಯಾವಾಗ್ಲೂ ಇನ್ನೂ ಕನ್ಫ್ಯೂಷನ್ ಅಂತಿದ್ದೀರಲ್ಲ. ನಾನು ಊಟ ಮಾಡ್ಬೇಕಾ ಬೇಡ್ವಾ, ಮಲಗ್ಬೇಕಾ ಬೇಡ್ವಾ, ಈ ಪ್ರಶ್ನೆಗಳು ಬರುತ್ತಾ ನಮ್ಗೆ? ಇಲ್ಲ. ಅಂದ್ರೆ ಏನು, ಈ ಮೈಂಡು ಜಾಣತನದಲ್ಲಿ ಕೆಲವು ಕಡೆ ಮಾತ್ರ ಕ್ವಶನ್ ಆಗ್ತಿದೆ, ಕನ್ಫ್ಯೂಷನ್ ಅಂತ. ಜ್ಞಾನ ತಗೊಂಡ ತಕ್ಷಣ ಅದೆಲ್ಲ ಬಿಡ್ಬೇಕು ಅಂತ ಎಲ್ಲೂ ಯಾರು ಹೇಳಿಲ್ಲ. ಊಟ ಮಾಡೋದ್ ಬಿಡ್ತಿದೀವಾ, ನಿದ್ದೆ ಮಾಡೋದ್ ಬಿಡ್ತಿದೀವಾ, ಪೋಸ್ಟ್ ಆಫೀಸ್ಗೆ ಹೋಗ್ಬೇ ದುಡ್ಡು ಕಟ್ಟೋದ್ ಬಿಡ್ತಿದೀವಾ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಿಡ್ತಿದೀವಾ, ಅದನ್ನೇ ಗುರುಜಿ ಹೇಳೋದು. ಅದೇನಂತಾರೆ ಜಾಣ, ಇದು ಒಂಥರ ಜಾಣ್ತನ ಅದು ತೋರ್ಸ್ಕೊಳ್ಳೋದಲ್ಲಿ. ಹಂಗಾಗಿ ಏನ್ ಮಾಡ್ತಿದ್ದೀರಾ ಅದನ್ನ ಎಲ್ಲಾ ಮುಂದುವರ್ಸ್ಕೊಂಡು ಹೋಗ್ಬೇಕು. ಕನ್ಫ್ಯೂಷನ್ ಇದ್ದಾಗ ಮಾಡ್ಕೊಂಡು ಹೋಗಿ, ನಿಲ್ಸೋದ್ ಯಾಕೆ? ತಾನಾಗಿ ನಿಲ್ಬೇಕು ಅನ್ನೋ ಒಂದು ಇದು ಬರುತ್ತೆ. ಇವಾಗ ಆಕ್ಚುಲಿ ಏನ್ ಹೇಳ್ತಾರೆ, ಆ ಜ್ಞಾನಿಯಾದವನು ಆ ಒಂದು ಸ್ಥಿತಿಗೆ ತಲುಪಿದಾಗ ಅವನಿಗೆ ಮೈ ಮೇಲಿನ ಬಟ್ಟೆಯದು ಪರಿಜ್ಞಾನ ಇಲ್ಲದೆ, ಊಟ ತಿಂಡಿನೂ ಪರಿಜ್ಞಾನ ಇದೆ, ಅಥವಾ ಈವನ್ ಒಬ್ಬ ಭಕ್ತ ಪೂರ್ತಿ ಸರೆಂಡರ್ ಆದಾಗ ಎಲ್ಲವೂ ಭಗವಂತ ಕೊಡ್ತಾನೆ ಅನ್ನೋ ಸ್ಥಿತಿಗೆ. ಈಗ ನಾವು ಆ ಕಡೆ ಇಲ್ಲ ಈ ಕಡೆ ಅನ್ನೋ ಸ್ಥಿತಿಲಿ ಇರೋದ್ರಿಂದ ಯಾವ್ದನ್ನು ಏನು ನಿಲ್ಸೋ ಅವಶ್ಯಕತೆ ಇಲ್ಲ. ನಿಮ್ಮ ಮೈಂಡು ಚಿಕ್ಕ ವಯಸ್ಸಿಂದ ಒಂದು ವಾತಾವರಣದಲ್ಲಿ ಬೆಳೆದು ನೀವು ಅದನ್ನ ಮಾಡ್ಬೇಕು ಅನ್ನೋದಿದ್ದಾಗ ಬಲವಂತವಾಗಿ ನಿಲ್ಲಿಸ್ಬೇಕಾಗಿಲ್ಲ. ಅಥವಾ ಮಾಡದೇ ಇರೋರು ಇವಾಗ ಬಲವಂತವಾಗಿ ಶುರು ಮಾಡ್ಬೇಕಾಗಿಲ್ಲ. ನಮ್ಗೆ ಇಲ್ಲಿ ತಗೋತಿರೋದು ಪ್ಯೂರ್ ಜ್ಞಾನ. ಸೊ ರಿಚುವಲ್ ಮಾಡ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಶಂಕರಾಚಾರ್ಯರು ಇಲ್ಲ ಅಂದ್ರೆ ಇಡೀ ದೇಶ ಓಡಾಡಿ ಅಷ್ಟು ದೇವಸ್ಥಾನಗಳು ಯಾಕೆ ಸ್ಥಾಪಿಸ್ತಿದ್ರು, ಸೌಂದರ್ಯ ಲಹರಿ ಯಾಕೆ ಕೊಡ್ತಿದ್ರು? ಸೊ ಆ ಕನ್ಫ್ಯೂಷನ್ ಬಂದಾಗ ಮಾಡ್ಕೊಂಡು ಹೋಗ್ಬಿಡಿ, ಏನ್ ಮಾಡ್ತಿದ್ದೀರೋ ಅದನ್ನ ನಿಲ್ಸೋ ಅವಶ್ಯಕತೆ ಇಲ್ಲ. ಅವಾಗ ಇಷ್ಟೇ ಕೇಳ್ಕೋಬೇಕು. ಇದನ್ನೇ ಗುರುಜಿ ಯಾವಾಗ್ಲೂ ಕೇಳೋದು. ಈಗ ನಾನು ಊಟ ಅಡ್ಗೆ ಮಾಡಿಲ್ಲ ಅಂದ್ರೆ ಊಟ ನನ್ ಮುಂದೆ ಬರುತ್ತೆ, ತಟ್ಟೆ ಬರುತ್ತೆ ಅಂತ ಕೂತಿರ್ತೀರಾ? ಇಲ್ಲ, ಪ್ರಯತ್ನ ಒಂದ್ ಮಾಡ್ತೀರಾ, ಅದೇ ತರಾನೇ ಅಷ್ಟೇ.
ನಂಬಿಕೆಗಳು ಅಷ್ಟು ಬೇಗ ಅದೇ ಹೇಳಿದ್ನಲ್ಲ, ರಿಲೀಫ್ ಫ್ರಮ್ ಬಿಲೀಫ್ ಅಂತ ಒಂದು ವಿಡಿಯೋ ಮಾಡಿದ್ರಲ್ಲ, ಶೇರ್ ಹೌದು. ಮಾಡಿದ್ನಲ್ಲ, ಬಿಲೀಫ್ ಸಿಸ್ಟಮ್ ಅನ್ನೋದು ಅಷ್ಟು ಬೇಗ ಹೋಗಿರಲ್ಲ. ಬಿಲೀಫ್ ಸಿಸ್ಟಮ್ ಹೋಗಕ್ಕೆ ಇದು ಈ ನಿಧಿಧ್ಯಾಸ ಇದ್ರಲ್ಲೇ ಅದು ನಿಧಾನಕ್ಕೆ ಡಿಸಾಲ್ವ್ ಆಗ್ತಾ ಹೋಗುತ್ತೆ, ನಿಮ್ಗೇ ಬರುತ್ತದ ಅವಾಗ. ಆ ಒಂದು ಸ್ಟೇಜ್ ಬಂದಾಗ ನಿಮಗೆ ಕನ್ಫ್ಯೂಷನ್ ಕಮ್ಮಿ ಆಗುತ್ತೆ. ಇದ್ರ ಬಗ್ಗೆ Thank you. ಬೇರೆಯವರು ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ಆಶಾ, ಕ್ಲಾರಿಟಿ ಸಿಕ್ತಪ್ಪ, ಥ್ಯಾಂಕ್ ಯು. ಸತ್ಯಾಜಿ, ಇವನ್ ಪರಮಹಂಸರು, ರಾಮಕೃಷ್ಣ ಪರಮಹಂಸರು ಸದಾ ಅದ್ವೈತನ ತಗೊಂಡ್ಮೇಲೆ, ಅಂದ್ರೆ ತೋತಾಪುರಿಯ ಗುರುಗಳ ಹತ್ರ ಅದ್ವೈತ ಜ್ಞಾನ ಬೋಧನೆ ಆದ್ಮೇಲೂ ಸತಾನು ಅವ್ರ ಕಾಳಿನ ಆರಾಧನೆ ಮಾಡ್ತಾನೆ ಇರ್ತಾರೆ. ಅಂದ್ರೆ ನೀವ್ ಬಿಡ್ಬೇಕು ಅನ್ನೋದು ಏನು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ವಿವೇಕಾನಂದ ಸತ ಕೇಳ್ತಾರೆ, ದೇವ್ರು ತೋರ್ಸಿ ದೇವ್ರು ಇದ್ದಾನ ಅಂತಲೂ ಕೇಳಿದಾಗ ಹೌದು ಅಂತಲೇ ಹೇಳ್ತಾರೆ, ಪರಮಹಂಸರು ಹೇಳ್ತಾರೆ ಅಲ್ಲಿ. ಹಾಗಾಗಿ ಭಗವಂತ ಅನ್ನೋದು ಆ ಶಕ್ತಿ ಅನ್ನೋದು ಇದ್ದೇ ಇದೆ. ಹೌದು, ಬಿಡ್ಬೇಕು ಅಂತಾನೂ ಇಲ್ಲ, ಬಿಡ್ಬಾರ್ದು ಅಂತಾನೂ ಇಲ್ಲ ಆತರ. ಈಗ ನಮ್ ಗುರುಗಳನ್ನೇ ನೋಡೋಪ್ಪ, ಲಿವಿಂಗ್ ಎಕ್ಸಾಂಪಲ್, ನಮ್ ಗುರುಗಳನ್ನೇ ತಗೊಳ್ಳೋಣ. ನವರಾತ್ರಿ ಪೂಜೆಗಳು ಮಾಡ್ತಾರೆ, ಮನೆಯಲ್ಲಿ ಯಾವ ಹಬ್ಬ ಹರಿದಿನ ಬರ್ಲಿ ಪೂಜೆ ಮಾಡ್ತಾರೆ, ಎಲ್ಲ ಒಂದು ಟ್ರೆಡಿಷನಲ್ ವೇನಲ್ಲಿ ನಡೀತಾ ಇದೆ ತಾನೆ. ಯಾತಕ್ಕೆ ಅಂದ್ರೆ ಇದ್ ನಿಲ್ಬಾರ್ದು, ನಮ್ಮ ಕಲ್ಚರಲ್ ಇದು ನಿಲ್ಬಾರ್ದು ಅನ್ನೋದು ಒಂದ್ ಕಾರಣ ಇರುತ್ತಲ್ಲಿ. ಗುರುಜಿ ಅವರು ಮಾಡೋದೊಂದು ಬರುತ್ತೆ ನಮ್ಗಷ್ಟೇ. ಶ್ರದ್ಧೆ, ನಂಬಿಕೆ, ಭಕ್ತಿ ಜಾಸ್ತಿ ಆಗತ್ತೆ ಜ್ಞಾನ ತಗೊಂಡಾಗ. ಇನ್ಫ್ಯಾಕ್ಟ್ ನಿಲ್ಲಿಸ್ಬೇಕು ಅಂತ ಅನ್ಸಲ್ಲ ಕೋಕಿಲ ಅವ್ರೆ, ಆಕ್ಚುಯಲ್ ಆಗಿ ಗೊತ್ತಾ. ಒಂದು ಸತಿ ಗುರುಜಿ ಅವರು ಒಂದ್ಸತಿ ಯಾರೋ ಕೇಳಿದಾಗ, ನಾವು ಜ್ಞಾನ ಬಂದು ಎಲ್ಲ ಆದ್ಮೇಲೂ ಈ ಪೂಜೆ ಎಲ್ಲ ನಿಲ್ಲಿಸ್ಬಿಡ್ಬೇಕಾ ಹೇಗೆ ಅಂದಾಗ, ಯಾಕೆ ನಿಲ್ಲಿಸ್ತೀರಾ? ಬೇರೆ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡಿ ನೀವು, ಅದರಿಂದ ಏನು ತೊಂದ್ರೆ ಇಲ್ವಲ್ಲ. ನನಗ್ ಬೇಡ ಅಂತ ಅನ್ಸಿದ್ರು, ನನಗೇನು ಕೇಳೋದೇನು ಏನು ಇಲ್ಲ ಅಂತಂದ್ರು, ಅಂದ್ರೆ ಈ ಲೋಕ ಸಮಸ್ಯೆ ಕಲ್ಯಾಣಕ್ಕೆ. ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಕೇಳ್ಬೋದಲ್ಲ ಅನ್ನೋ ರೀತಿಯಲ್ಲಿ ಹೇಳೋದು. ಒಂದ್ಸತಿ ಯಾವ್ದೋ ಟೈಮ್ ಹೇಳಿದೆ ಲೋಕ ಕಲ್ಯಾಣಕ್ಕಾಗಿ ಮಾಡಿ ಅನ್ನೋ ತರ. ಮಾಡಿ. ಹೌದು ಸತ್ಯಜಿ, ಹಾಗೆ ಹೇಳೋದು. ಮುಂದುವರ್ಸಿಪ್ಪ. ಅಲ್ಲ ಅದೇ ಥ್ಯಾಂಕ್ ಯು ಸತ್ಯಾಜಿ, ಥ್ಯಾಂಕ್ ಯು. ಅಲ್ಲ ಇದೇನು ಅಂತಂದ್ರೆ ಇಲ್ಲಿ ಇವಾಗ ನಾನ್ ಎಲ್ಲಿದ್ದೀನಿ, ನನ್ನ ಒಂದು ಶ್ರವಣ ಮನ ನಿಧ್ಯಾಸ ಹೇಗಿದೆ, ಮತ್ತೆ ನನ್ನ ವಾಸನೆಗಳು ಹೇಗಿದೆ, ಅದೆಲ್ಲ ಮ್ಯಾಟರ್ ಆಗುತ್ತೆ. ಅಲ್ಟಿಮೇಟ್ಲಿ ಏನೋ ನೀವು ಜ್ಞಾನ ಬಂದ್ರು ಬಿಡ್ಬೇಕು, ಈಗ ಎಲ್ಲರೂ ಹೇಳಿದ್ರಲ್ಲ, ಆತರ ಏನು ಬಿಡೋ ಅವಶ್ಯಕತೆ ಇಲ್ಲ. ಅದು ಮತ್ತೆ ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು. ಈಗ ನನಗ್ ನಿಂತ್ಕೊಂಡ್ರೆ ನನ್ಗೆ ಏನು ಅನ್ಸೋದೇ ಇಲ್ಲ, ಅದು ನನ್ನ ಒಂದು ನಿರ್ಧಾರ ಅಷ್ಟೇ. ನನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸಲ್ಲ. ನೀವು ಹೇಳಿದಂಗೆ ಮೊದಲು ಉಪವಾಸ ಮಾಡ್ತಿದ್ದೆ, ಹೋಗ್ತಾ ಇದ್ದೆ. ಈಗ ಎಲ್ಲಾ ಕಡೆನೂ ಎಲ್ಲಾನು ಬ್ರಹ್ಮನೇ ಇರೋವಾಗ ಎಲ್ಲಿ ಹೋಗಿ ಕೈ ಮುಗಿತೀರಾ, ಎಲ್ಲಿ ಅಂತ ಮಾಡ್ತೀರಾ ಅಲ್ವಾ? ಇವಾಗ ಒಳಗಡೆ ಹೋಗ್ತಾ ಇದೀವಲ್ಲ, ಒಳಗಡೆ ನೋಡೋದೆಲ್ಲ ಆತರ. ಅದೇನೇ ಅಂತಂದ್ರೆ ಅದ್ ಯಾವಾಗ ಬರುತ್ತೆ ನಮ್ಗೆ ಅಂತಂದ್ರೆ, ನನ್ನ ಮನನ ಹೇಗಿದೆ, ನನ್ನ ಶ್ರವಣ ಹೇಗಿದೆ, ಮತ್ತೆ ನಾನು ಎಲ್ಲಿದ್ದೀನಿ ಇದ್ರ ಮೇಲೆ ಹೋಗುತ್ತೆ. ಮಾಡಿ, ತೊಂದ್ರೆ ಇಲ್ಲ, ತಪ್ಪಿಲ್ಲ. ಹರಿ ಓಂ ಸಂತೋಷ್ ಜಿ, ಕ್ಲಾರಿಟಿ ಸಿಕ್ತು ಸಂತೋಷ್ ಜಿ, ನಿಜವಾಗ್ಲು ನನ್ಗೆ. ಮತ್ತೆ ಬರೋ ತಿಂಗಳು ಸಂಕಟ ಚತುರ್ಥಿ ದಿವಸ ಮತ್ತೆ ಮಾತಾಡೋಣ ನಾವು ಆದ್ಮೇಲೆ. ಇಲ್ಲ ನಂಗೆ ಖುಷಿ ಆಯ್ತಪ್ಪ, ನಿಜವಾಗ್ಲು ನನ್ಗೆ ಸಿಕ್ತಲ್ಲಪ್ಪ, ನನ್ಗೆ ಬೇಕಾದ್ ಸಿಕ್ತು, ನಂಗೆ ಖುಷಿ ಆಯ್ತು. ಆಶಾ ಬೋಪಣ್ಣಜಿ, ದ್ವೈತ ಮನಸ್ಸಿನಲ್ಲಿ ಏಕೆ ಬರುತ್ತೆ ಹೇಳಿ? ದೃಶ್ಯದಿಂದ ಮತ್ತೆ ಶಬ್ದದಿಂದ. ಫ್ರಮ್ ವಾಟ್ ವಿ ಸಿ ಅಂಡ್ ವಾಟ್ ವಿ ಪರ್ಸೀವ್, ದಟ್ಸ್ ವೈ ದ್ವೈತ ಬರೋದು. ನಾಮರೂಪಗಳಿಂದ ದ್ವೈತ ಬರೋದು. So how do we come out of the Dvaita? And Dvaita is required. Okay, initially you tell me Dvaita beka. Yes, without Dvaita is like a support system. For us to even understand something, some support is required. So nange Guruji's Vakya is a support system for me. So Shravana, see, beginning of Tattva Bodhadalli, you have to surrender to the Guru, and then Guru's Vakya, you do manana, and that's how you get rid of the ignorance aspect of you. So over the last 2 years of manana classes, I've realized everything that I perceive, my mind perceives, is based on the sense organs. The sense organ tells me I am there, and then the prapancha is there. So I have started dissolving myself. Every time there is Dvaita, I've reached a stage where prapancha is one and I am that too. Those are the only two divisions that I perceive these days. Okay, now where do you stand? I can only share what my mind perceives. Like morning when I wake up,
I tell myself, Vaishwanara Deva, that is me and the Prapancha is one, and the one who is observing me and the Prapancha is another one. That's the two that I have. ಅಲ್ಲ, ವೈಶ್ವಾನರ ಅಂತ ಅಂದ್ರೆ ಏನಾಗತ್ತೆ, ಹೌದು ಪ್ರಪಂಚ ಒಂದು ಅಂದ್ರೆ ವೈಶ್ವಾನರ ಅಂದ್ರೆ ಇಡೀ ಪ್ರಪಂಚದಲ್ಲಿ ಇರೋರು ಎಲ್ಲ ನಡೆಸೋರು ವೈಶ್ವಾನರ. Plus, ಒಂದು ನಮ್ಮ- this body mind of Asha is also part of that. ಹೌದು ಹೌದು, ಇಟ್ ಇಸ್ ಪಾರ್ಟ್ ಆಫ್ ದಟ್. Yeah. So this is what I tell myself. Okay, now you are this. So what are you doing today? That's how I start my day. Okay, then how do you arrive at Nirvikalpa Samadhi? I think that is Nirvikalpa Samadhi state, because I'm just, the two is there. So everything is just happening. Now the stock or anything is happening. I've stopped associating. I like this, I don't like this. Nangidu ishta ide, ishta illa anta. Whenever the ishta illa aspect comes, okay, this is also part of the loka. The ishta illa is also part of the loka. Ishta ide is also part of the loka. I tell myself that. So there is no suffering. There is no reaction happening. I act. Action is happening, but I don't look at it as it doesn't look as a reaction. You mean to say you do an action, but there is no fruit of it. You're not expecting any Yeah, fruit of I'm it. not analyzing that action. Mind is not analyzing that action. It could be, from the Prapancha's point of view, it could be a wrong action. From Prapancha's point of view, I don't know. So for me, this is something that I have to do. Sometimes I scream at my son. It just happens, but that is a reaction. I know it is a thing, but that had to happen. Did I react, or was it meant to happen? Maybe it was something for him to learn or undo or something. So I don't associate as I did it. It happened. That's it. So my functioning is, I don't analyze it anymore. I started accepting, okay, this is how it is, this is how it is. That kind of acceptance has come. So a lot of karma yoga is going on. Good. Good. Thank you so Yeah. much. Thanks for sharing. ರಾಘವ ರಾಕೇಶ್ ಜಿ, ಇಲ್ಲಿ ಎರಡು ವಿಷಯದ ಬಗ್ಗೆ ಗುರುಜಿ ಹೇಳ್ತಾರೆ, ಶಬ್ದ ಮತ್ತೆ ದೃಶ್ಯ. ಅದನ್ನ ಇಟ್ಕೊಂಡು ಏನ್ ಮಾಡ್ಬೇಕು ನಾವ್ ಹೇಳಿ? ಸರ್, ಇವಾಗ ಮೊದಲು ಗುರುಗಳು ಹಿಂದಿನ ತರಗತಿಯಲ್ಲಿ ಹೇಳೋದ್ ಜೊತೆಗೆ ಸರ್ ಮುಂದುವರಿಸ್ತೀನಿ ಸರ್. ಹಿಂದೆ ನಾಮರೂಪ ಅಂತ ಇದೆ, ಅದ್ರ ಹಿಂದೆ ಭಗವಂತ ಇದ್ದಾನೆ ಅಂತ ಹೇಳಿದ್ರು ಸರ್. ಪ್ರಪಂಚದಲ್ಲಿ ಗುರುತಿಸೋದಕ್ಕೆ ನಾಮರೂಪ ಅಂತ ಇದೆ, ಅದರಲ್ಲಿ ಮೂಲ ಇಲ್ಲಿಂದ ಮತ್ತು ನಾಮರೂಪ ಅಂತ ಬಂದಾಗ ಬ್ರಹ್ಮನಿಂದ ಅದು ಬಂದಿದೆ ಅಂತ ಗೊತ್ತಾಗೋಯ್ತು. ಅದೇ ರೀತಿ ಶಬ್ದ ಮತ್ತೆ ದೃಶ್ಯ ಅಂತ ಏನಿದೆ, ಅಲ್ಲೂ ಕೂಡ ಭಗವಂತನ ನಾವು ಹೆಸರು ಹೇಳ್ತೀವಿ. ಈಗ ಬ್ರಹ್ಮ ಅಂತ ಹೇಳ್ತೀವಿ, ಆ ಬ್ರಹ್ಮ ಅಂತ ಹೇಳಿದಾಗ ಅಲ್ಲೊಂದು ಶಬ್ದ ಇದೆ, ಅದಕ್ಕೊಂದು ನಾಮ ಅಂತ ಇದೆ. ಸೊ ಆದ್ರೆ ಒಂದು ಮನುಷ್ಯನಿಗೆ ಏನಾರೋ ಒಂದು ಎರಡು ರೀತಿ ಸಾಧ್ಯ ಆಗೋದು. ಒಂದು, ಶಬ್ದದ ಮುಖಾಂತರ ಗುರುತಿಸ್ತಾನೆ. ಸಂತೋಷ್ ಸರ್ ಅಂತ ಒಬ್ರು ಇದ್ದಾರೆ ಅಂತ ನೀವಿಲ್ದೇ ಇದ್ದಾಗ ನಿಮ್ಮ ಹೆಸರನ್ನ ಶಬ್ದ ಮುಖಾಂತರ ಗುರುತಿಸ್ತೀನಿ, ಅಥವಾ ನೀವು ಎದುರುಗಡೆ ಬಂದಾಗ ನಿಮ್ಮನ್ನ ದೃಶ್ಯವಾಗಿ ಗುರುತಿಸ್ತೀನಿ. ಸೊ ಎರಡೇ ರೀತಿ ಗುರುತಿಸೋಕ್ಕಾಗೋದು. ಅದೇ ರೀತಿ ಬ್ರಹ್ಮನನ್ನ ಶಬ್ದವಾಗಿ ಗುರುತಿಸ್ಬೋದು, ಬ್ರಹ್ಮನ ಅಹಮಾತ್ಮ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಈ ತರ ಮತ್ತೆ ನಾಮದ ಮುಖಾಂತರ ಬೇರೆ ಎಲ್ಲ ರೀತಿ. ಅದೇ ರೀತಿ ಅದೇ ಭಗವಂತನನ್ನ ಶಬ್ದ ಮತ್ತೆ ನಾಮರೂಪಗಳನ್ನ ಇಟ್ಕೊಂಡು ಅದಿಂದೆ ಹೋಗ್ಬೇಕು ಅಂತ. ಆಯ್ತು. ಹಾಗಾಗಿ ಸರ್, ನಾವಿವಾಗ ಒಂದು ಕಾರಲ್ಲಿ ಒಂದ್ ಕಡೆ ಊರಿಗೆ ಹೋಗ್ತೀವಿ ಸರ್. ಕಾರಲ್ಲಿ ಹೋಗ್ಬೇಕಾದ್ರೆ ಕಾರ್ ಟ್ರಾವೆಲ್ ಮಾಡಕ್ ತುಂಬಾ ಸಹಾಯ ಮಾಡುತ್ತೆ. ಆದ್ರೆ ನಮ್ ಜಾಗ ಅಂತ ಬಂದ್ಮೇಲೆ ಕಾರಿಂದ ಕೆಳಗೆ ಇಳಿತೀವಿ ಸರ್. ಅಂದ್ರೆ ಆ ಟ್ರಾವೆಲ್ಗೋಸ್ಕರ ಬೇಕು ನಮಗದು. ಶಬ್ದ ಮತ್ತೆ ದೃಶ್ಯ ಇದೆ, ಅದಿಲ್ಲದೆ ನಾವು ಟ್ರಾವೆಲ್ ಮಾಡಕ್ ಆಗೋದಿಲ್ಲ. ಅಥವಾ ಬೆಂಗಳೂರಿಗೆ ಹೋಗೋ ದಾರಿ ಯಾವುದು ಅಂದ್ರೆ, ಬೆಂಗಳೂರಿಗೆ ಹೋಗೋ ದಾರಿ ಇದು ಅಂತ ಹೇಳ್ತೀವಿ, ಆದ್ರೆ ಆ ದಾರಿನೇ ಬೆಂಗಳೂರಿಗೆ ಕಾರಣ ಆಗಲ್ಲ. ಆ ದಾರಿ ಅನ್ನೋದು ನೆಪ ಅಷ್ಟೇ. ಆದ್ರೆ ಬೆಂಗಳೂರು ಆಲ್ರೆಡಿ ಇದೆ, ಆ ದಾರಿಯಿಂದ ಬೆಂಗಳೂರು ಕಂಡುಕೊಂಡಿಲ್ಲ. ಹೌದು. ಹಾಗಾಗಿ ನಾವು ಹಾಕೊಳ್ಳೋ ಬಟ್ಟೆ ಕೂಡ ನಾವು ತೆಗಿತೀವಿ ಅನ್ನೋ ಗ್ಯಾರಂಟಿ ಮೇಲೆ ನಾವು ಹಾಕೋತೀವಿ ಸರ್. ಅಂದ್ರೆ ನಾವು ಪ್ರತಿಯೊಂದು ಕೂಡ ತೆಗಿತೀವಿ ಅನ್ನೋ ಗ್ಯಾರಂಟಿ ಇದೆ. ಹಂಗಾಗಿ ನಾವೆಲ್ಲದೂ ಕೂಡ ಅಷ್ಟು ಆರಾಮಾಗಿರೋಕೆ ಸಾಧ್ಯ ಆಗೋದು. ಯಾವ್ದ್ರ ಜೊತೆ ಅಂಟ್ಕೊಳ್ಳುತ್ತೆ ಅಂತ ಗೊತ್ತಾಗೋಗ್ಬಿಟ್ರೆ ನಾವು ಇಷ್ಟಪಡಲ್ಲ ನಾವು. ಹಾಗಾಗಿ ನಾವು ಇದೆಲ್ಲ ನಮ್ ತೆಗಿಯೋ ಉದ್ದೇಶ, ಬಟ್ ಬಳಸ್ಬೇಕು, ಆಮೇಲೆ ತೆಗೆದಿಡಬೇಕು ಸರ್.
ಅಲ್ಲ, ತೆಗೆದಿಟ್ಮೇಲೆ ಮತ್ತೆ ಬಳಸಂಗಿಲ್ಲ ನೀವು. ಇಲ್ಲ ಬಳಸಂಗಿಲ್ಲ ಸರ್. ಹೌದು, ಅದು ಅಲ್ಟಿಮೇಟ್ ರೀಚ್ ಆದ್ರೆ ಬಳಸಂಗಿಲ್ಲ ಹೌದು. ಸರ್. ಹಾ, ನೀವು ತೆಗೆದಿಟ್ಬಿಟ್ಟು ಬಳಸ್ಬೇಕು ಅಂದ್ರೆ ತಪ್ಪಾಗುತ್ತೆ. ಇನ್ ಕೇಸ್ ಬಳಸ್ಬೇಕು ಅನ್ನೋ ಕಾರಣ ಬಂದ್ರೆ ಸರ್, ಈಗ ಶಿಕ್ಷಕ ಬೇಡ. ಮತ್ತೆ ಗುರು ಅಲ್ಲಲ್ಲ, ಪಾಯಿಂಟ್ ಆಫ್ ಅದೇ ಜ್ಞಾನ. ಇವಾಗ ನಾನು ತೆಗಿಯಕ್ ಮುಂಚೆ ನೀವ್ ಹೇಳಿ, ಸರ್ ತೆಗಿತೀನಿ, ಹಾಕೋತೀನಿ ಸರ್, ನನಗೆ ಇನ್ನು ಬೆಂಗಳೂರು ಮೈಸೂರು ರಾಷ್ಟ್ರೀಯ ದರ್ಶನ ಕನ್ಫ್ಯೂಷನ್ ಇದೆ, ನಾನು ಮಂಡ್ಯ ಹತ್ರ ಸ್ಟ್ರೈಕ್ ಮಾಡ್ತಾ ಹಾಕೋಬಿಟ್ಟಿದ್ದೀನಿ ಸರ್ ಅಂತ ಹೇಳ್ಬೋದು. ಆದ್ರೆ ನೀವು ಮೈಸೂರ್ಗೆ ಹೋದ್ಮೇಲೆ ನಿಮಗೆ ಕಂಪ್ಲೀಟ್ ಜ್ಞಾನ ಬಂತು ಅಂತ ಅರ್ಥ. ಅವಾಗ ತೆಗೆದ್ರೆ ಮುಗೀತು, ಗಾಡಿ ಬಿಟ್ರೆ ಮತ್ ಮುಗೀತು. ನೀವು ಬರ್ಬೇಕಾದ್ರೆ ಟ್ರೈನಲ್ಲಿ ಬರ್ತಿರೋ ಬೇರೆ ಯೂಸ್ ಮಾಡ್ತಿರೋ ಅದು ಬೇರೆ. ಅದೇ ಹಂಗೆ ಹೌದು. ಇನ್ನೊಂದ್ ರೀತಿ ಹೇಳಿದ್ರೆ ಸರ್, ಎಕ್ಸಾಂಪಲ್ ಒಬ್ಬ ಟೀಚರ್ B.Ed ಮುಗಿಸ್ಕೊಂಡು 1ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಅವನ್ನೆಲ್ಲ ತೆಗೆದಿಟ್ಟಿದ್ದಾನೆ ಸರ್. ಅವ್ನು 1ನೇ ಕ್ಲಾಸ್ ಮುಗಿಸಿದಾನೆ, SSLC ಮುಗಿಸಿದಾನೆ, ಡಿಗ್ರಿ ಮುಗಿಸಿದಾನೆ. ಆದ್ರೆ ಆ ಹಂತಕ್ಕೆ ಇಳಿಬೇಕು ಸರ್. ಆ ಮಕ್ಕಳು ಉದ್ಧಾರಕ್ಕೋಸ್ಕರ ಆ ಹಂತಕ್ಕೆ ಇಳಿದು 1ನೇ ಕ್ಲಾಸಿಗೆ ಅವನು ಆ ರಸ ಆ ಆನೆ ಅಂತ ಹೇಳಬೇಕಾಗತ್ತೆ. ಹೌದು. ಸೊ ಆ ಉದ್ದೇಶಕ್ಕೋಸ್ಕರನು ಗುರುಗಳು ಹೇಳ್ತಾರಲ್ಲ, ನೀವು ಹೇಳ್ತಾರದೆಲ್ಲ ಹೆಂಗೆ ಅಂತಂದ್ರೆ, ಅದು ನೀವು ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಹೇಳ್ಬೋದು. ಇವಾಗ ನಮ್ ಗುರುಜಿ ಮಾಡ್ತಾರಲ್ಲ, ಸಿ ಫ್ರಮ್ ಇನ್ಸೈಡ್ ಈ ಸೆಲ್ಫ್, ಅವರು ಆ ಸ್ವಂತ ಅಸ್ತಿತ್ವದ ಬಿಟ್ರೆ ಬೇರೆ ಏನು ಇಲ್ಲ. ಆದ್ರೆ ಹೊರಗಡೆ ನಮಗ್ ತೋರಿಸ್ತಾರೆ ನೀವ್ ಹೇಗಿರ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದಾರಲ್ಲ. ಈಸ್ ಎ ರಿಯಲ್ ಲಿವಿಂಗ್ ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡುವಾಗಿದೆ ಅಲ್ವಾ, ಆತರ. ಥ್ಯಾಂಕ್ ಯು ರಾಕೇಶ್ ಜಿ. ಸತೀಶ್ ಜಿ, ಮನಸ್ಸು ಯಾಕೆ ಮಾಯೆ, ಮತ್ತೆ ಬಾಡಿ, ಮೈಂಡ್, ಇಂಟೆಲೆಕ್ಟ್ ನಮ್ಗೆ ಏನೇನ್ ಕೊಡುತ್ತೆ ತೊಂದ್ರೆ, ಅದನ್ನ ಹೇಗೆ ಆಚೆ ಬರ್ತೀರಾ ಹೇಳಿ. ಹರಿ ಓಂ ಸತೀಶ್ ಜಿ, ನೈಸ್ ಟು ಸಿ ಯು. ಹರಿ ಓಂ. ಅದೇ ಡೂವರ್ಶಿಪ್ ಇಂದ ಆಚೆ ಬರ್ಬೇಕು. ಅದರ್ವೈಸ್ ಇಟ್ ಕೀಪ್ಸ್ ಇನ್ಫ್ಲೂಯೆನ್ಸಿಂಗ್ ವಾಸನಾಸು, ಮತ್ತೆ ಮಿಸ್ಗೈಡೆನ್ಸು, ಮತ್ತೆ ಅಕ್ಸೆಪ್ಟೆನ್ಸ್ಗೆ ತೊಂದರೆ ಮಾಡ್ತಾ ಇರತ್ತೆ. ಅಂಟಿಲ್ ವಿ ಆರ್ ಅಸೋಸಿಯೇಟೆಡ್ ದಟ್ ನಾನ್ ಮಾಡ್ತಾ ಇದ್ದೀನಿ ಅಂತ ಇದು ಮಾಡ್ಕೊಂಡ್ರೆ, ವಿಲ್ ಫಾಲ್ ಇನ್ ಟು ಆಲ್ ಟೈಪ್ಸ್ ಆಫ್ ಡಿಸ್ಟರ್ಬೆನ್ಸಸ್, ಪೇನ್ಸ್, ಎಕ್ಸೆಟ್ರಾ. ಸೊ ವೆನ್ ವಿ ಸೇ ದಟ್ ಐ ಆಮ್ ನಾಟ್ ದ ಬಾಡಿ, ನಾಟ್ ದ ಮೈಂಡ್, ನಾಟ್ ದ ಇಂಟೆಲೆಕ್ಟ್ ಅಂತ ಆ ಡೊಮೈನ್ಗೆ ಅಥವಾ ಆ ಎಕ್ಸ್ಪೀರಿಯನ್ಸಸ್ಗೆ ಬರಬೇಕು ಅಂದ್ರೆ ಆ ಡೂವರ್ಶಿಪ್ ನ ಡ್ರಾಪ್ ಮಾಡ್ಬಿಟ್ಟು ಅಕ್ಸೆಪ್ಟೆನ್ಸ್ ನ ತಗೊಂಡು, ಆಮೇಲೆ ಇದಾರೆ ದರ್ ಇಸ್ ಡೂಯಿಂಗ್ ಒನ್ ಅನದರ್, ಬೇರೆಯವ್ರನ್ನು ನಾನೇ ಅಂತ ಒಂದೇ ಆತ್ಮ ಲೆವೆಲ್ ಅಲ್ಲಿ ಥಿಂಕ್ ಮಾಡಿ. ಸೊ ಎವ್ರಿಥಿಂಗ್ ಈಸ್ ಸಬ್ಸೆಟ್ ಆಫ್ ಎವ್ರಿಥಿಂಗ್ ಅಂತ ಅರ್ಥ ಮಾಡ್ಕೊಳ್ಳೋದು. ಸಬ್ಸೆಟ್ ಆಫ್ ವಾಟ್? ಸಬ್ಸೆಟ್ ಆಫ್ ಒನ್ ಅನದರ್. ಸೊ ಐ ಆಮ್, ನೀವು ನನ್ ಸಿಕ್ದಾಗ ಹೇಳಿದ್ರಲ್ಲ, ಐ ಆಮ್ ಫೀಲಿಂಗ್ ದಟ್ ದ ಅದರ್ ಪರ್ಸನ್ ಈಸ್ ಆಲ್ಸೋ ಮೈ ಸೆಲ್ಫ್. ಸೊ ದೇರ್ ಇಸ್ ಅ ಡ್ಯುಯಾಲಿಟಿ. ಈಗ ಡ್ಯುಯಾಲಿಟಿ ಇದೆ. ಡ್ಯುಯಾಲಿಟಿ ಇರೋದಕ್ಕೆ ನಾವೇನ್ ಮಾಡ್ತಾ ಇದೀವಿ, we are actually doing all these practices, Savikalpa Samadhi, Nirvikalpa Samadhi. So now you talked about duality and I am not the body, I am not the intellect, I am not the mind anta. Eega using this particular concept, how do you come out of the out from duality to non-duality? You can just audio, voice video disturbance idre audio ne heli parvadi. You share the video, if not you can talk. So this is what practices have to be done one level in the ಇನ್ನೊಂದು level maturity ಗೆ ಬರ್ಬೇಕು ಅಂದ್ರೆ. What is the practice that you are going to do? ಈಗ ನೋಡಪ್ಪ, ಆಲ್ರೆಡಿ ಡ್ಯುಯಾಲಿಟಿ ಇದೆ, ಈಗ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಏನ್ ಯೋಗಗಳು ಮಾಡ್ಬೇಕು ನಾನು? ಅದೇ 6 type of samadhis ಇದೆ ಅಂತ ಹೇಳಿದ್ರು. So I am not talking about samadhis. I am telling you now today's topic is about Savikalpa Samadhi and Nirvikalpa Samadhi. Okay. So I asked you a question. You are not body, you are not mind, you are not intellect, and you answered me that duality should drop and everything. In order to drop all this duality, we need to do certain practices with the concept of Savikalpa Samadhi. Savikalpa Samadhi, what is that you are going to do to achieve that duality to non-duality? Nan prashne. The meditation is one such tool. Pranayama. Meditation means the sense meditation is a big ಅದು ಆ ವರ್ಡ್ಗೆ ಅರ್ಥನೇ ಹೇಳಕ್ ಆಗಲ್ಲ. ವಾಸ್ಟ್ meaning ಇದೆ. When you say meditation may help you or may not help you. Meditation you will get 101 thoughts.
You may get up for 5 minutes, within 5 minutes you may get up, or after an hour, after half an hour you may get up. That is temporary state of mind. ನೀವು ಹೋಗ್ತೀರಾ ಟೆಂಪರರಿ ಸ್ಟೇಟ್ ಅಲ್ಲಿ ಕೂತ್ಕೊಂತೀರಾ, ಮತ್ತೆ ಬರ್ತೀರಾ ಹೊರಗಡೆ, ಮತ್ತೆ ಬಂದ್ರೆ ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಸಮಾಜ, ಅದೇ ಸೊಸೈಟಿ, ಅದೇ ಇನ್ಫ್ಲೂಯೆನ್ಸ್ ಇರುತ್ತೆ ಅಲ್ವಾ? ಸೊ ಓಕೆ, ಮೆಡಿಟೇಷನ್ ಓಕೆ, ಸ್ವಲ್ಪ ಹೆಲ್ಪ್ ಆಗ್ಬೋದು. ಮತ್ತೆ ಸವಿಕಲ್ಪ ಸಮಾಧಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಕರ್ಮಯೋಗ ಮಾಡ್ತೀವಿ, ಜ್ಞಾನ ಯೋಗ ಅಲ್ಲ, ಉಪಾಸನೆ ಯೋಗ ಮಾಡ್ತೀವಿ. ಅಂದ್ರೆ ನಾನು ಟು ಡ್ರಾಪ್ ಮೈ ಈಗೋ, ಐ ನೀಡ್ ಟು ಡೂ ಸೆಲ್ಫ್ಲೆಸ್ ಸರ್ವಿಸ್. ಸೆಲ್ಫ್ಲೆಸ್ ಸರ್ವಿಸ್ ಅಂದ್ರೆ ಸೆಲ್ಫ್ ಲೆಸ್ ಅಂತ ಅಂದ್ರೆ ನೀವು ಯಾರಿಗೋ ಬೇರೆಯವ್ರಿಗೆ ಮಾಡ್ತಾ ಇದ್ದೀರಾ ಅಂತಲ್ಲ, ನಿಮ್ಮ ಸೆಲ್ಫ್ ನ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇರೋ ಸೆಲ್ಫ್ಲೆಸ್ ಸರ್ವಿಸ್ ಅಂತ, ಅದು ಕರ್ಮಯೋಗದಲ್ಲಿ ಬರುತ್ತೆ. ಅದನ್ನ ಮಾಡ್ತೀವಿ. ಉಪಾಸನ ಯೋಗ ಮಾಡಿ ಸರೆಂಡರ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಚಿತ್ತ ಶುದ್ಧಿ ಆಗುತ್ತೆ. ಅವಾಗ ಏನಾಗುತ್ತೆ, ನಾನ್ ಡ್ಯುಯಾಲಿಟಿ ಬರಕ್ ಸಾಧ್ಯ ಆಗುತ್ತೆ. ಇದನ್ನ ನಾನು ನಾನ್ ಡ್ಯುಯಾಲಿಟಿ ಅಲ್ವಾ? ಹಾ? ಡ್ಯುಯಾಲಿಟಿ ಟು ನಾನ್ ಡ್ಯುಯಾಲಿಟಿ ನಾ, ನಾನ್ ಡ್ಯುಯಾಲಿಟಿ ಟು ಡ್ಯುಯಾಲಿಟಿ ನಾ? ಡ್ಯುಯಾಲಿಟಿ ಟು ನಾನ್ ಡ್ಯುಯಾಲಿಟಿ. ಓಕೆ, ಕರ್ಮಯೋಗ, ಉಪಾಸನಾ ಯೋಗ. ಕರ್ಮಯೋಗ, ಉಪಾಸನೆ ಯೋಗ, ಭಕ್ತಿ ಯೋಗ, ಕ್ರಿಯಾ ಯೋಗ, ಮೆಡಿಟೇಷನ್ ಬಗ್ಗೆ ಹೇಳಿರಲ್ಲ, ಇದೆಲ್ಲ ಮಾರ್ಗಗಳು, ರಾಜಮಾರ್ಗಗಳು, ರಾಜಯೋಗಗಳು. ನಾವು ಇದನ್ನ ಉಪಯೋಗಿಸ್ಕೊಂಡು ಚಿತ್ತಶುದ್ಧಿ ಮಾಡ್ಕೊಂಡು ವಿ ಶುಡ್ ಬಿ ರೆಡಿ. ದೆನ್ ಗುರುಜಿ ಆವಾಗ ಏನಾಗ್ತಾರೆ, ಆ ಭಗವಂತನೇ ಯಾರು ಉಪಾಸನೆ ಮಾಡ್ತಿಲ್ಲ ಅವರೇ ಸದ್ಗುರು ರೂಪದಲ್ಲಿ ಬಂದು ನಿಮಗೆ ಅಭಯವನ್ನ ಬಿಟ್ಟು ತೋರಿಸ್ತಾರೆ ನಿಮ್ಮ ಮುಕ್ತಿ ಮಾರ್ಗನ. ಓಕೆ, ಎನಿ ಕ್ವಶನ್ಸ್? ಯಾರಿಗೂ ಏನಾದ್ರೂ ಕ್ವಶನ್ಸ್ ಇದೆ? ಎಲ್ಲಾರು ಮಾತಾಡಿದ್ರು ಅನ್ಸುತ್ತೆ. ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಹೇಳಿ, ಇಲ್ಲಾಂದ್ರೆ ರಾಘವ್ಜಿಗೆ ಹೇಳ್ತೀನಿ PPT ಶೇರ್ ಮಾಡಕ್ಕೆ. ಒಂದೇ ಒಂದ್ ಕ್ವಶನ್ ಇದೆ ಸಂತೋಷ್ ಜಿ. ಹರಿ ಓಂ ಒಂದಲ್ಲ ಸಂತೋಷ್ 10 ಕ್ವಶನ್ ಕೇಳಿ. ನೀವಿರೋದೇ ಕ್ವಶನ್ ಕೇಳಕ್ಕೆ, ನಾವಿರೋದೇ ಉತ್ತರ ಕೊಡ. ಸರಿ. ಇವಾಗ ಗುರುಜಿ ಹೇಳಿದ್ರಲ್ಲ, ಸಮುದ್ರದಲ್ಲಿ ನದಿ ನೀರ್ ಸೇರಿದಾಗ ಗೊತ್ತಾಗಲ್ಲ, ಬಟ್ ಕುಡಿದ್ ನೋಡಿದಾಗ ನಮ್ಗೇನಾಗತ್ತೆ, ಸಮುದ್ರದ ನೀರಿನ ಇದೇ ಬರುತ್ತೆ, ಉಪ್ಪು ನೀರೇ ಬರುತ್ತೆ. ನದಿ ಸೇರಿದ್ರು ಕೂಡ ಯಾಕೆ ಅದು ಸಿಹಿ ಆಗಲ್ಲ ಸಂತೋಷ್ ಜಿ? ಅದು ಇದು ಸೈಂಟಿಫಿಕ್ ಕ್ವಶನ್, ಇದು ಆಧ್ಯಾತ್ಮಿಕ ಕ್ವಶನ್ ಅಲ್ಲ. ಇದು ಗೊತ್ತಾಯ್ತು, ಸುಮ್ನೆ ಕೇಳ್ತೇನೆ ಅಷ್ಟೇ. ಹೇಳ್ತಾರ ಇದು ಈಗ ನೀವು ಕೇಳಿದ ಪ್ರಶ್ನೆಗೆ ಇದು ಆಧ್ಯಾತ್ಮಿಕವಾಗಿ ಉತ್ತರ ಕೊಡಕ್ಕಾಗಲ್ಲ, ಸೈಂಟಿಫಿಕ್ ಆಗಿ ಉತ್ತರ ಕೊಡ್ಬೋದು. ನದಿ ನೀರು, ಸಮುದ್ರ ನೀರು ಯಾಕೆ ಉಪ್ಪು ಅಂತ ಹೇಳಿದ್ರೆ, ಅಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಅಂತಂದ್ರೆ 10 ನದಿ ನೀರೆಲ್ಲ ಸೇರುತ್ತೆ, ಎಲ್ಲಾ ನದಿ ಒಂದೇ ಸಮುದ್ರಕ್ಕೆ ಸೇರೋದು. ಅದೇನಾಗುತ್ತೆ, ಮತ್ತೆ ಆ ಒಂದು ಸೂರ್ಯನ ಶಾಖಕ್ಕೆ ಮೋಡಗಳ ಕನ್ವರ್ಟ್ ಆಗಿ ಮತ್ತೆ ಅದೇ ಮಳೆ ಸುರಿಸುತ್ತೆ. ಬಟ್ ಆದ್ರೆ ಆ ಮಳೆ ಸುರಿದಾಗ ಅಲ್ಲಿ ಒಳಗಡೆ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಈಗ ನಾವು ಉಪ್ಪನ್ನ ಹೆಂಗ್ ತೆಗಿತೀವಿ, ಸಮುದ್ರದನೇ ಉಪ್ಪು ತೆಗಿತೀವಿ ಅಲ್ಲ, ಉಪ್ಪು ತೆಗಿ ಬೇರೆ ಮಾರ್ಗ ನಮ್ಮಲ್ಲಿ ಇಲ್ಲ. ಅಂದ್ರೆ ಇದೆ, ಈಗ ಈ ಮೌಂಟೇನ್ ಸಾಲ್ಟ್, ಹಿಮಾಲಯನ್ ಸಾಲ್ಟ್ ಅಂತೆಲ್ಲ ಬಂದಿದೆ, ಅದು ಆ ಕಾನ್ಸೆಪ್ಟ್ ಬಿಟ್ಬಿಡೋಣ. ಈಗ ಸಮುದ್ರಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಆ ಸಮುದ್ರದಲ್ಲಿ, ಆ ಆಳದಲ್ಲಿ ಇರೋಂತ ಒಂದು ಕಾರಲ್ಸ್ ಇರ್ಬೋದು, ಅಥವಾ ಅಲ್ಲಿರೋಂತ ಒಂದು ಗಿಡಮೂಲಿಕೆಗಳಿರ್ಬೋದು, ಅದೆಲ್ಲ ಸೇರಿ ಏನಾಗುತ್ತೆ, ಎಲ್ಲಾ ನೀರು ಸೇರಿದಾಗ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಅದು ನಮಗೆ ಉಪ್ಪಿನ ರುಚಿ ಕೊಡುತ್ತೆ. ಅದರಿಂದನೇ ಅದಕ್ಕೆ ನಾವು ಆ ಸಮುದ್ರ ನೀರನ್ನು ತಗೊಂಡು ಅದನ್ನ ಬಸ್ತು ಒಣಗಿಸಿ ಉಪ್ಪು ಮಾಡ್ತೀವಿ. ಇನ್ನೊಂದಿದೆ ಕೋಕಿಲಾಜಿ, ಎಕ್ಸಾಂಪಲ್, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಯಾವ್ದನ್ನ ವ್ಯರ್ಥ ಅಂತ ನಾವು ಸಮುದ್ರಕ್ಕೆ ಬಿಡ್ತೀವಿ, ಇನ್ ಮುಗಿತ್ ಬಿಡು, ನದಿ ನೀರಷ್ಟೇ ಉಪಯೋಗ ಬರುತ್ತೆ, ನದಿ ನೀರ್ ಆದ್ಮೇಲೆ ಸಮುದ್ರಕ್ಕೆ ಉಪಯೋಗ ಬರಲ್ಲ ಅಂತೀವಿ. ಆದ್ರೆ ನಮ್ಗೆ ರುಚಿ ಅಂತ ಬರೋದು ಸಮುದ್ರ ನೀರಲ್ಲೇ. ಅಂದ್ರೆ ವ್ಯರ್ಥದಲ್ಲೇ ಉಪಯೋಗ ಇದೆ ಅಲ್ಲಿ. ಅಂದ್ರೆ ನಮ್ಮಲ್ಲಿ ನೋಡಿ, ಕಮಲ ಹರಡುತ್ತೆ ಕೆಸರಳ್ಳಿ ಅಂತಾರೆ, ಸಮುದ್ರ ಉಪ್ಪು ಸಿಗುತ್ತೆ ಅಂತಾರೆ. ಆದ್ರೆ ಅಲ್ಟಿಮೇಟ್ ಇರೋದು ಅಲ್ಲೇನೆ. ಯಾವ್ದು ವ್ಯರ್ಥ ಅಂತ ಮಾತಾಡ್ತಿದ್ರೆ ಅದ್ರಲ್ಲೇ ಅಲ್ಟಿಮೇಟ್ ಸಿಗುತ್ತೆ ಅಂತ ಅರ್ಥೈಸ್ಕೋಬಹುದು. ಅಂದ್ರೆ ನಾನೇನ್ ಹೇಳಕ್ ಕೊಟ್ಟಿದ್ದು, ಸಮುದ್ರಕ್ಕೆ ಇದು ಅದಂದ್ರೆ ಏನದು, ನದಿ ನೀರ್ ಸಿಹಿ ಆಗ ಸಾಧ್ಯ ಇಲ್ವಾ ಅನ್ನೋದನ್ನ ಆತರ ಕೇಳಿದ್ದಷ್ಟೇ, ನನ್ ಕೇಳಿದ್ದ ಆತರ ಮಾಡ್ತಾ ಇದ್ದಾರೆ. ತಮಿಳ್ನಾಡಲ್ಲಿ ಪ್ಯೂರಿಫಿಕೇಶನ್ ಮಾಡುತ್ತೆ ಸಮುದ್ರ ನೀರನ್ನು. ನಿಮ್ಗೊಂದು ನಾನು ಆಕ್ಚುಲಿ ಸ್ಟೇಟಸ್ ಅಲ್ಲಿ ಹಾಕಿದ್ದೆ, ಡಿಸ್ಯಾಲಿಟೈಸೇಷನ್ ಅಂತ ಹೇಳ್ತಾರೆ. ಅದು ತುಂಬಾ ಕಾಸ್ಟ್ಲಿ ಪ್ರೊಸೆಸ್. ನೀವು 1 ಲೀಟರ್ 4 ಲೀಟರ್ ಉಪ್ಪು ನೀರು ತಗೊಂಡ್ರೆ ನಿಮಗೆ ಅದ್ರ ಕಾಸ್ಟ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅದು ತುಂಬಾ ಅದು ಅಷ್ಟೊಂದು ಇದಾಗ್ಲಿಲ್ಲ, ಏನಂತ ಹೇಳ್ತೀರಾ, ಅದು ಇಂಪ್ರೂವ್ ಆಗ್ಲಿಲ್ಲ. ಕಾಸ್ಟ್ ವೈಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಅದನ್ನ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದಾರೆ. ನಾನ್ ಶೇರ್ ಮಾಡ್ತೀನಿ. ಬೇರೆ ಗುರುಜಿದು ಇದಲ್ಲಿ ಗೊತ್ತಿಲ್ಲ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಕಪ್ ನಲ್ಲಿ ಮಣ್ಣು ನೀರ್ ತಗೊಂಡು ಆ ನೀರನ್ನು ಪ್ಯೂರ್ ಮಾಡ್ಬೇಕಾದ್ರೆ ನೀವು ಒಳ್ಳೆ ನೀರು ಅದಕ್ಕೆ ಹಾಕ್ತಾ ಇರ್ಬೇಕು. ಸೊ ದ ಮಣ್ಣು ನೀರು ಕೀಪ್ಸ್ spilling out and it takes so much water, like you have to put double or 3 times the amount of water for this water to become clear. So so the same way you're expecting the bigger aspect
to not be salty by a small stream of river going into it. Yes. So Yeah, it should correct. be, it can be the other way around actually, you know. Raghav already said this also. Salt is like sihi. If you don't have salt, nim jeevandalli there is no taste ಏನಿಲ್ಲ. to the food what you Tasteless. eat. Tasteless. You should live a tasteless life. Yeah, so it is. So why this question arose in you? ಈ ಪ್ರಶ್ನೆ ಯಾಕೆ ಬಂತು ನಿಮ್ಗೆ? ಅಂದ್ರೆ ನಾನ್ ಹೇಳಿದ್ ಏನ್ ಗೊತ್ತಾ ಆಶಾಜಿ, ಈಗ ಸಮುದ್ರಕ್ಕೆ ಉಪ್ಪಿದೆ, ನದಿ ನೀರು ಸಿಹಿ ಇದ್ದಾಗ ಸಮುದ್ರ ಯಾಕೆ ಸಿಹಿ ತಗೊಳ್ಳಿಲ್ಲ ಅಂತ ನಾನ್ ಕೇಳ್ತಾ ಇದ್ದೀನಿ ಅದನ್ನ. So samudra is no, at the border it is taking little at it. ಸ್ವಲ್ಪ That's why I'm asking you. ನಮ್ಗೆ ನಾವು ನೋಡುವ ರೀತಿ ಲೈಕ್ ಶಬ್ದ ಮತ್ತು ರೂಪ, this comes in there. ನಾವು ನೋಡುವ ರೀತಿ is what is that fault. ಅದಕ್ಕೆ ನಮ್ಗೆ ಅರಿವಾಗೋದಿಲ್ಲ. ಲೈಕ್ ಈಗ ಒಂದು ಗಿಡ ಹುಟ್ಲಿಕ್ಕೆ ಸಹ ಅಷ್ಟು ಮಣ್ಣು ಬೇಕು. ಲೈಕ್ ದ ತಾವರೆ, ಫಾರ್ ಇಟ್ ಟು ಕಮ್ ಅಪ್ ದೇರ್ ಹ್ಯಾಸ್ ಟು ಬಿ ಡರ್ಟ್ ದೇರ್. ದ ಡರ್ಟ್ ಇಸ್ ಆಲ್ಸೋ ಗುಡ್. Like how you are perceiving salt as not good, sihi is good. Yeah. That is where the problem is. ಅದಕ್ಕೆ ನಿಮ್ಗೆ ಪ್ರಶ್ನೆ ಬರ್ತಾ ಇದೆ. Yes. Otherwise the prashna will not arise in you. At least that's what I want to share. See, ultimately ಏನು ಅಂತಂದ್ರೆ ಇಲ್ಲಿ ನೀವು ಇವಾಗ ಸಾಲ್ಟ್ ವಾಟರ್ ಹಾಕಿದೆ ಅನ್ನೋದಕ್ಕಿಂತ ನೀವು ಭೂಮಿ ಎಲ್ಲ ಈಗ ಸೃಷ್ಟಿ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ಎಲ್ಲವೂ ನೀರೇ ಆಗಿತ್ತು. ಭಗವಂತ ಏನ್ ಮಾಡ್ತಾನೆ, ಅದನ್ನ ನೀರ್ನ ಸ್ವಲ್ಪ ಹಿಂದೆ ಸರಿಸ್ತಾನೆ. ಅವಾಗ ಏನಾಗುತ್ತೆ, 75 ಭಾಗ ನೀರಾಗುತ್ತೆ, 25 ಭಾಗ ಮಾತ್ರ ಭೂಮಿ ಆಗುತ್ತೆ. ಅದೇ ನೀವು ಆ ಭೂಮಿ ಭಾಗದಲ್ಲಿ ಒಂದು ಬೋರ್ ಹಾಕಿ ನಿಮ್ಗೆ ಸ್ವೀಟ್ ನೀರೇ ಸಿಗುತ್ತೆ ಹೊರತು ನಿಮ್ಗೆ ಸಾಲ್ಟ್ ವಾಟರ್ ಸಿಗೋದಿಲ್ಲ. ಹಂಗೆ ನಾವು ಏನ್ ಕಲಿತಾ ಇದೀವಲ್ಲ, ನೋಡೋದಕ್ಕೆಲ್ಲ ಸಾಲ್ಟ್ ವಾಟರ್ ತರಾನೇ ಇದೆ. ಆದ್ರೆ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಎಲ್ಲಿ ಬೋರ್ ಹಾಕಬೇಕು ಅಲ್ಲಿ ಹಾಕಿದ್ರೆ ನಿಮ್ಗೆ ಬೇಕಾಗಿರುವಂತ ನೀರು ಸಿಗುತ್ತೆ. ಕರೆಕ್ಟ್ ಸಂತೋಷ್ ಜಿ, ಇದೇ ಬೇಕಾಗಿತ್ತು ನಮ್ಗೆ ಉತ್ತರ. ನನ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ರಾಘವ್ ಜಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಶಾಜಿ. ಥ್ಯಾಂಕ್ ಯು ರಾಘವ್ ಜಿ. ನದಿ ನೀರಾಗಿ ಉಳಿದಿದ್ರೆ ಸರ್, ನಮಗೆ ಸಮುದ್ರ ಅಲೆ ಎಕ್ಸಾಂಪಲ್ ಸಿಗ್ತಾ ಇರಲಿಲ್ಲ ಸರ್. ಹೌದು, ನಮ್ ಗುರುಜಿ ಒಂದ್ ಮಿಸ್ ಆಗ್ಬಿಡೋದು ಅಷ್ಟೇ. ಸಮುದ್ರ ನೀರು ಏನಕ್ಕೆ ಉಪ್ಪು ಅಂತಂದ್ರೆ ಅದ್ರಲ್ಲಿ ಅಷ್ಟೊಂದು ಜೀವ ಜಂತುಗಳು ಇರುತ್ತಲ್ವಾ, ಅದು ಏನಾಗುತ್ತೆ, ಅದಕ್ಕೂ ಸಾವು ಅನ್ನೋದು ಇರುತ್ತಲ್ವಾ, ಆದಾಗ ಅದು ಬೋನ್ಸು ಅದೆಲ್ಲ ಏನಿರುತ್ತೆ ಅದೆಲ್ಲ ಉಪ್ಪೇನೆ. ಹಾಗಾಗಿ ಸಮುದ್ರ ನೀರು ಕಮ್ಮಿ ಆಗದೇ ಇಲ್ಲ, ಜಾಸ್ತಿ ಆಗ್ತಾನೆ ಹೋಗುತ್ತೆ, ಕಮ್ಮಿ ಆಗಲ್ಲ. ರೀಸನ್ ಇದು ಆಕ್ಚುಲಿ ನೋಡಿ, ಸಮುದ್ರ ನೀರು ಅಂದ್ರೆ ಸಮುದ್ರ ಜೀವಿಗಳು ಸತ್ತಾಗ ಇದರಿಂದ ಹಾಗಂತದ್ದು, ಆ ಮೂಳೆಗಳಿಂದ ಹಾಗಂತ ಉಪ್ಪೇನೆ, ಅದು ಸಮುದ್ರದ ಉಪ್ಪು. ಆಕ್ಚುಲಿ ಎಲ್ಲ ಇರುತ್ತೆ ಶೋಭಾಜಿ, ನೀವ್ ಹೇಳ್ದಂಗೆ ಪ್ರತಿಯೊಂದು ಅಲ್ಲಿರೋ ಗಿಡಗಳಿರ್ಬೋದು, ಅಲ್ಲಿರೋ ಎಲ್ಲಾದ್ರೂ ಜೀವ ಇರುತ್ತೆ ಗೊತ್ತಾ. ಸಮುದ್ರದಲ್ಲಿ ಹೋದ್ರೆ ಒಳಗಡೆ ಚೆಕ್ ಮಾಡಿದ್ರೆ ಪ್ರತಿಯೊಂದು ಜೀವಸತ್ವ ಇರುತ್ತೆ. ಅದು ಏನಾಗುತ್ತೆ, ಒಂದ್ಸಲ ಮೂಳೆನೆ, ಇದು ಉಪ್ಪೆ ಅಲ್ವಾ, ಕ್ಯಾಲ್ಸಿಯಂ ಅಲ್ವಾ. ಹಾಗಾಗಿ ಅದೇನಂತೆ ಸಮುದ್ರ ನೀರು ಉಪ್ಪಿನ ಅಂಶ ಕಮ್ಮಿ ಆಗದೇ ಇಲ್ಲ. ನೀವೆಷ್ಟು ನದಿಗಳು ಹೋಗಿ ಸೇರಿದ್ರು ಸಮುದ್ರ ನೀರು ಉಪ್ಪು ಹೋಗೋದಿಲ್ಲ, ಹಾಗಾಗಿ ಅದು ಉಪ್ಪು ಹಾಗೆ ಇರುತ್ತೆ. ಮೋಡ ಪ್ರಕ್ರಿಯೆ ಆಗ್ಬೇಕಾದ್ರೆ ಒಂದು ಚೂರು ನಾವು ಉಳ್ಕೊಳಲ್ಲ ನೋಡಿ, ಆ ಫಿಲ್ಟ್ರೇಷನ್ ಎಷ್ಟು ಚೆನ್ನಾಗಿದೆ ನಮ್ಗಿಂತ ಅಂತ ಪ್ರಕೃತಿದು. ಎಲ್ಲ ನೀರೇ, ಆದ್ರೆ ಆ ನೀರಲ್ಲಿ ನಾವ್ ಎಲ್ ಬೇಕೋ ಅಲ್ಲಿ ಇದಾಗ್ತಾಗ ಅಲ್ಲಿ ಸಿಗುತ್ತೆ. ಸ್ಟಾರ್ಟ್ ಮಾಡಿ. ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರ. ಇವತ್ತಿನ ದಿನ ನಾವು ದೃಶ್ಯ ವಿವೇಕ 47 ಟಾಕ್ ಬಗ್ಗೆ, ಗುರುಗಳು ಹೇಳಿದ ಬಗ್ಗೆ PPT ಪ್ರೆಸೆಂಟೇಷನ್ ಬಗ್ಗೆ ವಿಚಾರ ಮಾಡೋಣ. ಇಲ್ಲಿ ಗುರುಗಳು 23ನೇ ಶ್ಲೋಕವನ್ನ ಹೇಳ್ತಾರೆ. ಸವಿಕಲ್ಪೋ ನಿರ್ವಿಕಲ್ಪ ಸಮಾಧಿರ್ವಿದೋ ಹೃದಿ ದೃಶ್ಯ ಶಬ್ದಾನುವಿಧೇನ ಸವಿಕಲ್ಪ ಪುನರ್ದ್ವಿಧ ಅಂತ. ಅಂದ್ರೆ ಒಳಗೆ ಧ್ಯಾನ ಮಾಡ್ಬೇಕಾದ್ರೆ, ಅಂದ್ರೆ ಹೃದಯದಲ್ಲಿ ಧ್ಯಾನ ಮಾಡ್ಬೇಕಾದ್ರೆ 2 ರೀತಿ ಇರುತ್ತೆ. ಅದು ದ್ವಂದ್ವತೆಯೊಂದಿಗೆ ಶುರುವಾಗಿ ದ್ವಂದ್ವ ಇಲ್ಲದೊತ್ತಿಗೆ ಎಂಡ್ ಆಗುತ್ತೆ. ಅಂದ್ರೆ ಡ್ಯುಯಾಲಿಟಿಯಿಂದ ನಾನ್ ಡ್ಯುಯಾಲಿಟಿಯಿಂದ ಶುರುವಾಗಿ ಡ್ಯುಯಾಲಿಟಿಗೆ ಎಂಡ್ ಆಗುತ್ತೆ. ಹಾಗಾಗಿ ಆ ದ್ವಂದ್ವತೆ ಅಂತ ಬಂದಾಗ ಅದರಲ್ಲಿ 2 ವಿಧ ಇದೆ. ಅದು ನೋಡಿದ ಮತ್ತು ಪದಗಳೊಂದಿಗೆ ಸಂಬಂಧಿಸಿದೆ ಅಂತ. ಅಂದ್ರೆ ನಾವು ಈ ಮುಂಚೆ ಡಿಸ್ಕಸ್ ಮಾಡ್ದಂಗೆ ವರ್ಡ್ಸ್ ಮತ್ತು ರೂಪ ಮತ್ತು ದೃಶ್ಯ ಮತ್ತು ರೂಪಗಳಿಂದ ಅದು ಕಂಡುಕೊಳ್ಳುತ್ತೆ ಅಂತ ಗುರುಗಳು ಹೇಳ್ತಾರೆ. ಇಲ್ಲಿ ಅಂದ್ರೆ ಸವಿಕಲ್ಪ ನಿರ್ವಿಕಲ್ಪ ಅಂತ 2 ಸಮಾಧಿ ಬಗ್ಗೆ ಇಲ್ಲಿ ಹೇಳ್ಬೇಕಾದ್ರೆ, ಸವಿಕಲ್ಪ ಅಂತ ಬಂದಾಗ ಅದು ನಮಗೆ
ಒಂದು ಥಾಟ್ಸ್ ಆಫ್ ಡಿಸೈರ್, ನಮಗೊಂದು ಏನೋ ಒಂದು ಬೇಕು ಅಂದರೆ ನಮಗೊಂದು ಮುಂಚೆ ಡಿಸ್ಕಸ್ ಮಾಡಿದಾಗೆ ನಮಗೊಂದು ಸ್ಟ್ರಾಂಗ್ ಫೌಂಡೇಶನ್ ಬೇಕು, ನಮಗೆ ಯಾವ್ದ್ರ ಬಗ್ಗೆ ಹೋಗ್ಬೇಕಾದ್ರೆ ರೂಟ್ ಮ್ಯಾಪ್ ಬೇಕು ನಮಗೆ. ಸೊ ಹಾಗಾಗಿ ಅದು ಥಾಟ್ಸ್ ಆಫ್ ಡಿಸೈರ್ ಇದು ಏನು ಬೇಕು. ಸವಿಕಲ್ಪದಲ್ಲಿ ನೀನು ಈ ದೇಶದ ಪ್ರಧಾನಿ ಆಗ್ಬೋದು, ಈ ದೇಶ ಶ್ರೀಮಂತ ಆಗ್ಬೋದು, ಪ್ರತಿಯೊಂದು ಸವಿಕಲ್ಪವೇ ಇಲ್ಲಿ. ಹಾಗಾಗಿ ನೀವು ಯಾವ ವಿಷಯ ಇಟ್ಕೊಂಡು ಸವಿಕಲ್ಪ ಪ್ರಯತ್ನ ಮಾಡ್ತೀಯ, ಆ ಡಿಸೈರು ಮತ್ತು ಹ್ಯಾಪಿನೆಸ್. ಸವಿಕಲ್ಪ ಅಂದರೆ ಹ್ಯಾಪಿನೆಸ್, ಅಲ್ಲಿ ಎರಡಿದೆ. ಹಾಗೆ ಕಂಪ್ಯಾಷನ್, ಲವ್, ಸ್ಯಾರೋ, ಪ್ರತಿಯೊಂದು ರೈಸ್ ಆ್ಯಂಡ್ ಫಾಲ್ ಲೈಕ್ ವೇವ್ಸ್, ಇವೆಲ್ಲ ಏನಿರುತ್ತೆ ಅವೆಲ್ಲ ಸವಿಕಲ್ಪ ಅಂತ ಹೇಳ್ತಾರೆ. ಸೊ ನಿರ್ವಿಕಲ್ಪ ಅಂದರೆ ಡ್ರಾಪ್ ಥಾಟ್, ಅಂದರೆ ಥಾಟ್ನ ಇಲ್ದಿರೋ ಪ್ರಕ್ರಿಯೆ. ಫೋಕಸ್ ಆನ್ ಕಾನ್ಷಿಯಸ್ನೆಸ್ ಅಂತ ಎರಡು ಡಿಫ್ರೆನ್ಷಿಯೇಟ್ ಬಂದಾಗ. ಮತ್ತು ಇದು ಸೀನ್ ಮತ್ತು ದೃಶ್ಯಂ. ಸವಿಕಲ್ಪ ಅಂದರೆ ಅಲ್ಲೊಬ್ಬ ನೋಡೋದಿದೆ, ಅಲ್ಲೊಂದು ರೂಪ ಕಾಣುತ್ತೆ ಅಥವಾ ಒಂದು ಶಬ್ದ ಕೇಳುತ್ತೆ ನಮಗಲ್ಲಿ. ಸೊ ಇಲ್ಲಿ ಬಂದಾಗ ಇಲ್ಲಿ ಯಾರೂ ಇಲ್ಲ, ಇಲ್ಲಿ ದೃಕ್ ಕಾನ್ಷಿಯಸ್ ವಿಟ್ನೆಸ್ ಅಷ್ಟೇ ಇರ್ತಾರೆ. ಇಲ್ಲಿ ನಿರ್ಗುಣಂ, ನಿರಾಕಾರ. ಸೊ ಸಿಯರ್ ಮಾತ್ರ ಇದ್ದಾನೆ, ಇಲ್ಲಿ ಸಿಯನ್ ಇಲ್ಲ ನಿರ್ವಿಕಲ್ಪದಲ್ಲಿ. ಹಾಗಾಗಿ ನಾವು ಸವಿಕಲ್ಪ ಮಾಡಬೇಕಾದ್ರೆ ಯಾವುದೋ ದೇವ್ರನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅಥವಾ ಯಾವುದೋ ಲೈಟ್ನ ಮುಂದೆ ಇಟ್ಕೊಂಡು ಯಾವುದೋ ಅಟೆನ್ಷನ್ ಯಾವುದಕ್ಕಾದ್ರೂ ಒಂದಕ್ಕೆ ಗಮನ ಕೊಟ್ಟು ನಾವು ಅದನ್ನು ಮಾಡಬೇಕಾಗತ್ತೆ. ಬಟ್ ನಿರ್ವಿಕಲ್ಪ ಅಂತ ಬಂದಾಗ ನಾವು ಯಾವುದೇ ಗಮನವನ್ನು ಎಲ್ಲೂ ಕೊಡದಲ್ಲೇ ನಮ್ಮ ಸ್ವಯಂ ಗಮನವನ್ನು ಇಟ್ಕೊಂಡು ನಾವು ಅದನ್ನು ಮಾಡಬೇಕಾಗತ್ತೆ. ಹಾಗಾಗಿ ಥಾಟ್ಸ್ ಆಫ್ ಮೈಂಡಲ್ಲಿ ಏನು ಬರುತ್ತೆ ಥಾಟ್ಸ್ಗಳನ್ನ ಅದನ್ನು ಇಲ್ಯುಮಿನೇಟ್ ಮಾಡ್ಕೊ ಬರ್ತಾ ಇರೋದು. ಅದನ್ನು ನೇತಿ ಮಾಡ್ತಾ ಏನು ಉಳಿಯುತ್ತೆ ಅದೇ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಹಾಗಾಗಿ ಅದು ನಿರ್ವಿಕಲ್ಪ ಸಮಾಧಿ ಅನ್ನೋದು ಬಂದು ಹೋಗೋದಲ್ಲ. ಸೊ ಸವಿಕಲ್ಪ ಸಮಾಧಿ ಅಂದರೆ ಒಳ್ಳೆ ಸಮಾಧಿ ಬಂತು, ಒಳ್ಳೆ ಆಯಿತು, ಮತ್ತೆ ಎಚ್ಚರ ಆಯಿತು, ಮತ್ತೆ ಸಮಸ್ಯೆ ಬಂತು, ಆ ಥರ ಇರೋಲ್ಲ. ನಿರ್ವಿಕಲ್ಪ ಸಮಾಧಿ ಅಂತ ಬಂದಾಗ ಇಟ್ ಡಸ್ ನಾಟ್ ಕಮ್ಸ್ ಆ್ಯಂಡ್ ಗೋ ಅಂತ ಗುರುಗಳು ಹೇಳ್ತಾರೆ. ಹಾಗಾಗಿ ಸಮಾಧಿ ಅಂತ ಬಂದಾಗ ಅಂತರ್ ಸಮಾಧಿ ಒಳಗಡೆ, ನಮ್ಮೊಳಗಡೆ, ಮತ್ತೆ ಬಹಿರ್ ಸಮಾಧಿ. ಆ ಅಂತರ್ ಸಮಾಧಿಯಲ್ಲೂ ಕೂಡ ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅಂತ ಇದೆ. ಮುಂದಿನ ಕ್ಲಾಸ್ಗಳಲ್ಲಿ ಗುರುಜಿ ಬಾಹ್ಯ ಸಮಾಧಿ ಬಗ್ಗೆ ಹೇಳ್ತಾರೆ. ಅಲ್ಲೂ ಕೂಡ ಸವಿಕಲ್ಪ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿ ಇದೆ. ಎರಡರಲ್ಲೂ ಕೂಡ ದೃಶ್ಯ ಮತ್ತೆ ಶಬ್ದ ಹಿಡ್ಕೊಂಡೇ ಹೋಗ್ಬೇಕಾಗತ್ತೆ. ಆ ಸವಿಕಲ್ಪ ಸಮಾಧಿಲಿ ಏನಿದೆ ಅಲ್ಲಿ ದೃಶ್ಯ ಮತ್ತು ಶಬ್ದ ಅನುವಿದ್ದ ಹಿಡ್ಕೊಂಡೇನೆ ಆ ಸವಿಕಲ್ಪ ಸಮಾಧಿನ ನಾವು ಸಾಧಿಸ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಏನಿದೆ ಒಂದು ಹೃದಯ ಅಂತ ಈ ಒಳಗಿನ ನಾವು ಮಾಡಬೇಕಾದ್ರೆ, ನಾವು ಧ್ಯಾನ ಮಾಡಬೇಕಾದ್ರೆ, ನಮ್ಮೊಳಗೆ ನಾವು ಧ್ಯಾನ ಮಾಡಬೇಕಾದ್ರೆ ನಾವು ಆತ್ಮನಾಗಿರ್ತೀವಿ ಇಲ್ಲಿ. ಸೊ ಇಲ್ಲಿ ಸೆಲ್ಫ್ ಅವೇರ್ನೆಸ್ ನಮಗೆ ಇರಬೇಕಾಗತ್ತೆ. ಸೊ ಹೊರಗಡೆ ಧ್ಯಾನ ಮಾಡ್ಬೇಕಾದ್ರೆ, ಬಾಹ್ಯ ಧ್ಯಾನ ಮಾಡ್ಬೇಕಾದ್ರೆ ಸಚ್ಚಿದಾನಂದ ಬ್ರಹ್ಮನ್ ಅಂತ ವ್ಯತ್ಯಾಸ ಇದೆ. ಆತ್ಮ ಮತ್ತೆ ಬ್ರಹ್ಮ ಅಂತ ಎರಡು ವ್ಯತ್ಯಾಸ ಇಟ್ಕೊಂಡು ನಾವಲ್ಲಿ ಕಾಣ್ತಾ ಇರ್ತೀವಿ ಭಗವಂತನ. ಆತ್ಮನ ಅಂತ ಬಂದಾಗ ನಮ್ಗೆ ಅಹಂಕೃತಿ ಬರ್ತಾ ಇರುತ್ತೆ, ಅಂದ್ರೆ ಈಗೋ ಬರ್ತಾ ಇರುತ್ತೆ. ಯಾವಾಗಲೂ ಕೂಡ ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಆಲೋಚನೆಗಳು ಬರ್ತಾ ಇರುತ್ತೆ. ಅದೇ ಬ್ರಹ್ಮನ್ ಅಂತ ಬಂದಾಗ ಕ್ರಿಯೇಷನ್ ಬರ್ತಾ ಇರುತ್ತೆ, ನೇಮ್ಸ್ ಅಂಡ್ ಫಾರ್ಮ್ಸು ಪ್ರತಿಯೊಂದು ಬರ್ತಾ ಇರುತ್ತೆ. ಹೆಂಗೆ ಅದನ್ನೆಲ್ಲ ದಾಟಿ ಭಗವಂತನ ಕಾಣೋದು. ಸೊ ಈ ಒಂದು ಅಡೆತಡೆಗಳೇನಿರುತ್ತೆ ಆ ಅಡೆತಡೆಗಳನ್ನ ನಾವು ಸರಿ ಮಾಡಿಕೊಂಡು ಮುಂದಿನ ಪ್ರಯತ್ನ ಮಾಡೋದೇ ಈ ಸಮಾಧಿಯ ಕಾರಣವಾಗಿದೆ. ಹಾಗಾಗಿ ವಿಕಲ್ಪ ಅಂತ ಒಂದು ಸವಿಕಲ್ಪ ಅಂತ ಬಂದಾಗ ಅದರಲ್ಲೂ ವಿಕಲ್ಪ ಅಂತ ಒಂದು ಪದ ಬರುತ್ತೆ. ಎರಡರಲ್ಲೂ ಕೂಡ ಒಂದು ಕಲ್ಪ ಅಂತ ಬರುತ್ತೆ. ಆ ವಿಕಲ್ಪ ಅಂದ್ರೆ ಆಲೋಚನೆ. ಹಾಗಾಗಿ ನಾನು ಬೇರೆ ಮತ್ತು ಬ್ರಹ್ಮನ್ ಬೇರೆ ಎನ್ನುವ ಕಲ್ಪನೆ ಏನಿದೆ, ಆ ಒಂದು ಆಲೋಚನೆ ಏನಿದೆ, ಆಲೋಚನೆಯನ್ನು ನಾವು ವಿಕಲ್ಪವಾಗಿದೆ. ಹಾಗಾಗಿ ಐ ಆಮ್ ನಾಟ್ ಸಪ್ರೇಟ್ ಫ್ರಮ್ ಬ್ರಹ್ಮನ್, ಆ ಬ್ರಹ್ಮನಿಂದ ನಾನು ಹೊರತಾಗಿಲ್ಲ ಅಂತ ನಾವು ಯಾವಾಗ ನಾವು ಉಳ್ಕೋತೀವಿ ಅದೇ ಒಂದು ಆಲೋಚನೆ ರಹಿತವಾಗಿ ನಮಗೆ ಇರುತ್ತೆ. ಅನಂತರ ಸವಿಕಲ್ಪ ಅಂದ್ರೆ ನಮ್ಗೆ ಗೊತ್ತಾಯ್ತು, ಅಂದ್ರೆ ಕಲ್ಪನೆ ಒಂದಿದೆ, ಅಲ್ಲೇನೋ ಒಂದು ನಮಗೆ ಸಮಥಿಂಗ್ ಏನೋ ನಮ್ಗೇನೋ ಒಂದು, ಈಗ ನಾವು ದ್ವೈತವಾದದಲ್ಲಿ ನಾವು ಜಗತ್ತಲ್ಲಿ ನಾವು ಇರೋದ್ರಿಂದ ನಮ್ಗೊಂದು ಏನೋ ಬೇಕು, ನಮಗೇನೋ ಒಂದು ಸಪ್ರೇಟ್ ಒಂದು ಇಟ್ಕೊಂಡು ಅದ್ರ ಜೊತೆ ನಾವು ವ್ಯವಹಾರ ಮಾಡಕ್ಕೆ ಇಷ್ಟಪಡ್ತೀವಿ. ಅದೇ ವ್ಯವಹಾರ ನಾವು ಇವಾಗ ಲೌಕಿಕ ಭೋಗ ಆಸೆಗಳಲ್ಲಿ ನಾವು ಬೇರೆ ಹಣ ಆಸೆ ಅಂತಸ್ತು ಇಟ್ಕೊಂಡು ಆ ಜಾಗವನ್ನು ಫಿಲ್ ಮಾಡಿರ್ತೀವಿ. ಅದನ್ನ ತೆಗೆದು ಭಗವಂತ ಅಂತ ಇಟ್ಕೊಂಡು ಅದು ಧ್ಯಾನ ಮಾಡ್ಬೇಕಾಗತ್ತೆ. ಆದ್ರೆ ನಾರ್ಮಲ್ ಜನಕ್ಕೆ ಎಲ್ಲರಿಗೂ ಕೂಡ ದುಡಿಮೆ, ಹಣ, ಅಧಿಕಾರ ಅನ್ನೋದು ಸವಿಕಲ್ಪ ಧ್ಯಾನ ಆಗಿರುತ್ತೆ. ಯಾರು ಈ ಒಂದು ಅಂತರ್ಜ್ಞಾನ ಭಗವಂತನ ಕಾಣಬೇಕು ಅಂತ ಬರ್ತಾರೆ ಅವರಿಗೆ ಆ ಜಾಗದಲ್ಲಿ ಭಗವಂತನ ರಿಪ್ಲೇಸ್ ಮಾಡ್ತಾರೆ. ಹಾಗಾಗಿ ನಾನು ಬೇರೆ ಬ್ರಹ್ಮನ್ ಬೇರೆ ಎನ್ನುವ ಕಲ್ಪನೆ ಇರಲ್ಲ. ಸೊ ಕಲ್ಪನೆಯಲ್ಲಿ ಇರುತ್ತೆ ಆಕ್ಚುಲಿ ಆ ಒಂದು ಸವಿಕಲ್ಪ ಸಮಾಧಿಯಲ್ಲಿ. ಅನಂತರ ಸೊ ಮನಸ್ಸು ದ್ವೈತ ಏನಕ್ಕೆ ಹಿಂಗೆ ಆಗುತ್ತೆ ಅಂತ ಬಂದಾಗ ಗುರುಗಳು ಹೇಳ್ತಾರೆ, ಮನಸ್ಸು ದ್ವೈತದ ಆಟ ಆಡುತ್ತೆ ಅಂತ. ಅಂದ್ರೆ ನಮ್ಮ ಮನಸ್ಸು ಅನ್ನೋದೇ ಆಚೆ ಹೋಗೋದು ಒಳಗೆ ಬರೋದು, ಒಳಗೆ ಹೋಗೋದು ಆಚೆ ಬರೋದು, ಈ ತರ ಒಳಗುವರೆಗೂ ಆಟ ಆಡ್ತಿರೋದ್ರಿಂದ ಆ ಮಾಯಾಶಕ್ತಿಯಿಂದ ಮನಸ್ಸಲ್ಲಿ ದ್ವೈತ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಬ್ರಹ್ಮನೂ ಅದ್ವೈತ, ಹಾಗಾಗಿ ನಿಜವಾದ ಬ್ರಹ್ಮ ಅನ್ನೋದು ಅದ್ವೈತವಾಗಿರುತ್ತೆ. ಮೈಂಡ್ ಏನ್ ಮಾಡುತ್ತೆ, ನಮ್ಗೊಂದು ಅಟ್ಯಾಚ್ಮೆಂಟ್ ಬೇಕು ಸಮಾಜ ಜೊತೆ, ಅದು ಅಟ್ಯಾಚ್ಮೆಂಟ್ ಇಲ್ಲದೆ ಬದುಕಕ್ಕೆ ಇಷ್ಟ ಇಲ್ಲ ಅದಕ್ಕೆ. ಹಾಗಾಗಿ ಥಾಟ್ಸ್ ಇರ್ಬೋದು, ಸ್ಪೀಚ್ ಇರ್ಬೋದು, ಅಥವಾ ದೇಹ ಇರ್ಬೋದು, ಇದ್ರ ಜೊತೆ ಅದು ಸಂಬಂಧ ಬೆರೆಸ್ಕೊಳ್ಳುತ್ತೆ. ಆದ್ರೆ ನಿಜವಾದ ಭಗವಂತನಲ್ಲಿ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಬ್ರಹ್ಮನು ಅದ್ವೈತ ಅಂತ ಇಲ್ಲಿ ಗುರುಗಳು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗಿ ಏಕೆ ಹಿಂಗ್ ಬರ್ತಾ ಇದೆಯಲ್ಲ ದ್ವೈತ ಭಾವ ಬರ್ತಾ ಇದೆಯಲ್ಲ ನಮಗೆ, ಈ ಅದ್ವೈತವನ್ನು ಹೇಗ್ ಮಾಡೋದು ಅಂತ ಬಂದಾಗ ಈ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಭಾವನೆಯಿಂದ ಆಚೆ ಕಡೆ ಬಂದಾಗ ನಮಗೆ ಗೊತ್ತಾಗುತ್ತೆ ಐ ಆಮ್ ದ ಬ್ರಹ್ಮನ ಅಂತ ನಮಗೆ ಅರಿವಾಗ್ತಾ ಹೋಗುತ್ತೆ. ಹಾಗಾಗಿ ಬ್ರಹ್ಮನ ಬಗ್ಗೆ ನನಗೆ ಇದುವರೆಗೂ ಒಂದು ಕಲ್ಪನೆ ಇದೆ. ಆಯ್ತು, ಈಗ ಪ್ರಪಂಚದ ಬಗ್ಗೆ ನಾವು
ಕಲ್ಪನೆ ಇದೆ ಅದೆಲ್ಲ ಹೋಯ್ತು. ಆದ್ರೆ ಭಗವಂತ ಬಂದಾಗ ಒಂದು ಕಲ್ಪನೆ ಇದೆ ನಮಗೆ, ಅವ್ನು ನಿರಾಕಾರ, ಅವ್ನು ಸಚ್ಚಿದಾನಂದ, ಅವ್ನು ಶಾಶ್ವತ, ಅವ್ನು ನಿರ್ವಿಕಲ್ಪ, ಏನೇನೋ ಅವನಿಗೆ ಕಲ್ಪನೆಗಳಿದೆ. ಹಾಗಾಗಿ ಬ್ರಹ್ಮನನ್ನು ಕೂಡ ಅಲ್ಲಿ ನಾವು ಸವಿಕಲ್ಪದಲ್ಲಿ ಅವನನ್ನು ಕಾಣಬೇಕಾಗತ್ತೆ. ಸೊ ಆ ಆಲೋಚನೆಗಳು ಇಟ್ಕೊಂಡೆ ಹೊರಡೋದೇ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಆದ್ರೆ ನಿರ್ವಿಕಲ್ಪ ಸಮಾಧಿ ಅಂತ ಬಂದಾಗ ಅಲ್ಲಿ ನಾನು ಎಂಬುದಿಲ್ಲ, ಅಲ್ಲಿ ಬ್ರಹ್ಮನ್ ಮಾತ್ರ ಇರ್ತಾನೆ ಅಂತ ಅಲ್ಲಿ ಗುರುಗಳು ಹೇಳ್ತಾರೆ. ಅನಂತರ ಅಂದ್ರೆ ಏನಕ್ಕೆ ಅಂದ್ರೆ ಪ್ರಪಂಚದಲ್ಲಿ ವ್ಯವಹಾರ ಸವಿಕಲ್ಪದಂತೆ, ಅಂದ್ರೆ ಪ್ರಪಂಚದಲ್ಲಿ ವ್ಯವಹಾರ ಏನ್ ನಡೀತಾ ಇದೆ ಅಲ್ಲೂ ಕೂಡ ಈ ಸವಿಕಲ್ಪ ಸಮಾಧಿಯಲ್ಲಿ ಕೂಡ ಒಂದು ವ್ಯವಹಾರ ನಡೀತಾ ಇರುತ್ತೆ. ಭಗವಂತನ ನಮ್ಮ ಒಂದು ದೇವರು ಒಂದು ಕಲ್ಪನೆ ಜೊತೆಗೆ ಒಂದು ವ್ಯವಹಾರ ನಡೀತಾ ಇರುತ್ತೆ. ಆದ್ರೆ ಇದು ಸಬ್ಜೆಕ್ಟ್ ಕಲ್ಪನೆ. ಆದ್ರೆ ಈ ಸವಿಕಲ್ಪ ಸಮಾಧಿ ಅನ್ನೋದು ಸಬ್ಜೆಕ್ಟ್. ಆದ್ರೆ ನಿಜವಾದ ಬ್ರಹ್ಮನ್ ವಿಚಾರ ಏನಿದೆ ಅದು ಆಬ್ಜೆಕ್ಟ್ ಮಾತ್ರ ಇರುತ್ತೆ ಇಲ್ಲಿ, ಅಂದ್ರೆ ನೋಡುವವನ್ ಮಾತ್ರ ಇದ್ದಾನೆ. ಹಾಗಾಗಿ ಅವನೇ ಬ್ರಹ್ಮನ್, ಅವನ ಬಗ್ಗೆ ವಿಚಾರ ಮಾಡುವಂತ ಪ್ರಕ್ರಿಯೆನೇ ನಾವು ನಿರ್ವಿಕಲ್ಪ ಸಮಾಧಿ ಅಂತ ಕರಿತೀವಿ. ಒಂದ್ ನಿಮಿಷ ವಾಪಸ್ ಹೋಗಿ ಆ ಸ್ಲೈಡ್ ಮತ್ತೆ ಹೇಳಿ. ಇದು ಒಂದ್ಸರಿ ಪ್ರಪಂಚದಲ್ಲಿ ವ್ಯವಹಾರವು ಸವಿಕಲ್ಪದಂತೆ, ಆದರೆ ಪ್ರಪಂಚದಲ್ಲಿ ಸಬ್ಜೆಕ್ಟ್ ಮತ್ತೆ ಸಬ್ಜೆಕ್ಟ್ ನಡುವಿನ ಕಲ್ಪನೆ ಮಾಡುತ್ತೇವೆ. ಆದರೆ ಈ ಸವಿಕಲ್ಪ ಸಮಾಧಿಯನ್ನು ಆಬ್ಜೆಕ್ಟ್ ಅಂತ ಬ್ರಹ್ಮನ್ ಬಗ್ಗೆ ವಿಚಾರ ಮಾಡುತ್ತೇವೆ. ಇದೊಂದ್ಸತಿ ಹೇಳಿ. ಪ್ರಪಂಚದಲ್ಲಿ ವ್ಯವಹಾರವು ಸವಿಕಲ್ಪನೆ, ಅದರ್ಥ ಆಯ್ತು. ಆದರೆ ರಾಘವ್, ಇದು ಬ್ರಹ್ಮನ್ನ ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀರಾ ಇಲ್ಲಿ? ಅದೇ ಅದಕ್ಕೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಆಲ್ವೇಸ್ ಇಟ್ ಇಸ್ ಸಬ್ಜೆಕ್ಟ್. ಆಬ್ಜೆಕ್ಟ್ ಈಸ್ ಆಲ್ವೇಸ್ ದ ಅದರ್. ಆಬ್ಜೆಕ್ಟ್ ಇಸ್ ಆಲ್ವೇಸ್ ಡ್ಯುಯಾಲಿಟಿ, ಸಬ್ಜೆಕ್ಟ್ ಇಸ್ ಆಲ್ವೇಸ್ ಬ್ರಹ್ಮ. ಇದು ದೃಶ್ಯ. ಹೌದು, ದೃಕ್ ಅಂದಾಗ ಸಬ್ಜೆಕ್ಟ್, ದೃಶ್ಯ ಅನ್ನೋದು ಆಬ್ಜೆಕ್ಟ್. ಆಯ್ತು, ಪರವಾಗಿಲ್ಲ ರಾಕೇಶ್ ಜಿ, ಆಮೇಲೆ ಮಾಡಿ, ಮುಂದೆ ಹೋಗಿ. ಚೇಂಜ್ ಮಾಡ್ಬೋದು ಬಿಡಿ. ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಅವ್ರಿಲ್ಲ ನಾನು ಈಗ್ಲೇ ಮಾಡೋದು ಅಂತ ಏನೋ ಮಾಡ್ತವ್ರೆ. ಬೇಡ ಪಾಪ ರಾಗಣ, ಮುಂದೆ ಹೋಗಿ. ನೀವು ಏನಾದ್ರು ಹ್ಯಾಂಗ್ ಆಗೋದ್ರ? ಇಲ್ಲ ಹಲೋ, ಹಾ ಸರ್. ಓಕೆ, ಆಮೇಲೆ ಮಾಡಿ. ನೆಕ್ಸ್ಟ್ ಸ್ಲೈಡ್ ಹೋಗಿ. ಹಾಗಾಗಿ ಬ್ರಹ್ಮನ್ ಬಗ್ಗೆ ಸವಿಕಲ್ಪ ಸಮಾಧಿ ಅಂದ್ರೆ ದೃಶ್ಯ ಮತ್ತು ಶಬ್ದದ ಬಗ್ಗೆ ಕಲ್ಪನೆ ಮಾಡಿಕೊಂಡು ನಂತರ ಆ ಕಲ್ಪನೆಯಿಂದ ಹೊರಗೆ ಬರೋದೇ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಲ್ಪನೆ ಬೇಕು ನಮಗೆ, ಆ ಕಲ್ಪನೆ ಸೃಷ್ಟಿ ಮಾಡ್ಕೋತೀವಿ, ಅಂದ್ರೆ ಅದು ನಮಗೆ ಸಹಜ ಸಹಾಯ ಮಾಡುತ್ತೆ. ಯಾವ ರೀತಿ ಮೇಡಮ್ ಹೇಳಿದಾಗೆ ಶಂಕರಾಚಾರ್ಯರು ಅಷ್ಟು ಜಾಗಗಳಲ್ಲಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದು ಏನಕ್ಕೆ ಅಂದ್ರೆ ಅದು ಹೋಗದೆ ಇರಲಿ. ಅದು ಯಾವಾಗಲೂ ಕೂಡ ಬೆಳಗ್ಗೆ ಎದ್ದು ನಮ್ಮ ಊರುಗಳಲ್ಲಿ ದೇವಸ್ಥಾನಗಳಿರುತ್ತೆ, ಅಂದ್ರೆ ಬೆಳಗ್ಗೆ ಬಂದ ತಕ್ಷಣ ಒಂದು ದೇವಸ್ಥಾನ ಗುಡಿ ಗೊಬ್ಬರಗಳು ಕಾಣಿಸ್ತಾ ಇರುತ್ತೆ. ಯಾಕಂದ್ರೆ ಸಮಾಜದಲ್ಲಿ ನಾವು ಒದ್ದಾಟಗಳಲ್ಲಿದ್ದಾಗ ಒಂದು ದೇವಸ್ಥಾನ ಅಂತ ನೋಡಿದಾಗ ನಮಗೆ ಅದು ಕೈ ಮುಗಿತೀವಿ, ಅಂದ್ರೆ ನಮಗೆಲ್ಲ ನೆನಪಾಗುತ್ತೆ ವಾಪಸ್ಸು. ನಂದೇನು ಇಲ್ಲ, ಭಗವಂತ ಇದ್ದಾನೆ ಅಂತ ನಮ್ಗೊಂದು ಗೊತ್ತಾಗುತ್ತೆ. ಸೊ ನಮಗೆ ಮತ್ತೆ ಧೈರ್ಯ ಕೊಡುತ್ತೆ ಕೆಲವು ಸಲ. ಹಾಗಾಗಿ ಸವಿಕಲ್ಪ ಸಮಾಧಿಯನ್ನ ಬಂದಾಗ ಅದನ್ನ ಹಿಡ್ಕೊಂಡು ನಾವು ಕಲ್ಪನೆ ಮಾಡ್ಕೋಬೇಕು, ಭಗವಂತ ಅಂತ ಹೀಗಿದ್ದಾನೆ. ಅಂದ್ರೆ ವೇದಗಳಲ್ಲಿ ಏನೇನು ಹೇಳಿದೆ, ಆ ದೃಶ್ಯದ ಹೀಗಿರ್ತಾನೆ ಭಗವಂತ ಅಂತ ಶಬ್ದದ ಮುಖಾಂತರ ಏನ್ ಹೇಳಿದೆ ಅದನ್ನ ಬಳಸ್ಕೊಂಡು ಆ ಕಲ್ಪನೆಯನ್ನ ಮಾಡ್ಕೊಂಡು ನಾವು ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬೇಕು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಹಾಗಾಗಿ ಈಗ ಎಕ್ಸಾಂಪಲ್, ಈಗ ನಾವು ನಿದ್ದೆ ಮಾಡಬೇಕು ಅಂತ ಹೋದಾಗ ನಾನ್ ನಿದ್ರೆ ಮಾಡಬೇಕು ಅಂತ ನಿದ್ದೆಗೆ ಒಂದಷ್ಟು ಪ್ರಯತ್ನ ಮಾಡ್ತೀವಿ. ಆದ್ರೆ ಒಂದು ಸಲ ನಿದ್ದೆ ಬಂದಾಗ ಅಲ್ಲಿ ನಾನು ಮಾತ್ರ ಇರಲ್ಲ, ಅಲ್ಲಿ ನಿದ್ದೆ ಮಾತ್ರ ಇರುತ್ತೆ. ಅಂದ್ರೆ ಅಲ್ಲಿ ನಾನು ನಿದ್ದೆ ಅನ್ನೋದು ಎರಡು ಭಾಗ ಇರಲ್ಲ. ಆ ಪ್ರಯತ್ನದಲ್ಲಷ್ಟೇ ನಾನು ಮತ್ತೆ ನಿದ್ದೆ ಅಂತ ಎರಡು ಭಾವ ಇರುತ್ತೆ. ಅದೇ ನಿದ್ದೆಯನ್ನ ನಾವು ಯಾವಾಗ ಹೊಂದ್ತೀವಿ ಅವತ್ತು ನಿದ್ದೆ ಮಾತ್ರ ಪರಿಪೂರ್ಣವಾಗಿ ಇರೋ ಹಾಗೆ ಭಗವಂತ ಪರಿಪೂರ್ಣ. ಅಂದ್ರೆ ಅಲ್ಲಿ ನಿರ್ವಿಕಲ್ಪಕ್ಕೆ ಹೋದ್ರೆ ಅಲ್ಲಿ ನಾನು ಬ್ರಹ್ಮನ್ ನಾನು ಅಂತ ಎರಡು ಡ್ಯುಯಾಲಿಟಿನೇ ಬರಲ್ಲ, ಆ ಒಂದೇ ಒಂದು ಇರುವಂತದ್ದು. ಅಲ್ಲಿ ನಾನು ಬ್ರಹ್ಮನ್ ಬೇರೆ, ನಾನು ಇವಾಗ ನಾನು ಬ್ರಹ್ಮನ್ ಧ್ಯಾನ ಮಾಡಿದೆ, ನಾನೀಗ ಬ್ರಹ್ಮನ್ ಅಂತ ಆದೆ ಅಂತ ಅವತ್ತು ಕೂಡ ಹೇಳಕ್ಕಾಗಲ್ಲ. ಈಗ ಕೆಲವು ಗುರುಗಳು ಕೇಳಿದ್ರೆ ನಿಮಗೆ ಯಾವಾಗ ಜ್ಞಾನೋದಯ ಆಯ್ತು ಅಂತ ಕೇಳಿದಾಗ ಅವ್ರು ನಗ್ತಾರೆ. ಜ್ಞಾನೋದಯ ಯಾವಾಗ ಆಯ್ತು ಅಂತ ಅದಕ್ಕೆ ಡೇಟು, ಕ್ಯಾಲೆಂಡರ್ ಅಥವಾ ಇಯರ್ ಇಲ್ಲ, ಎಲ್ಲರೂ ಜ್ಞಾನಿಗಳೇ. ಜ್ಞಾನೋದಯ ಆಯ್ತು ಒಂದು ಇಂಥ ಇಸ್ವಿಲಾಯ್ತು, ಇಂಥ ಮರದ ಕೆಳಗಾಯ್ತು, ಈಗಾಯ್ತು ಆಗಾಯ್ತು ಅನ್ನೋಕ್ಕಿಂತ ಅದು ಯಾವಾಗ್ಲೂ ಇರೋ ಕ್ರಿಯೆನೇ. ಅದು ಗುರ್ತಿಸ್ಕೊಂಡಿರೋ ಸಮಯ ಕಾಲಾವಕಾಶಗಳು ಬೇರೆ ಇರ್ಬೋದು, ಅದು ಪ್ರತಿಯೊಬ್ಬರು ಜ್ಞಾನಿಗಳೇ ಅನ್ನೋ ರೀತಿ ಗುರುಗಳು ಹೇಳ್ತಾರೆ. ಹಾಗಾಗಿ ಈ ಒಂದು ಸವಿಕಲ್ಪ ಸಮಾಧಿ ಅಂತ ಬಂದಾಗ ನಮ್ಗೊಂದು ನಾಲೆಡ್ಜ್ ಬೇಕಾಗುತ್ತೆ, ಒಂದು ಎಟರ್ನಲ್ ನಾಲೆಡ್ಜ್ ಬೇಕಾಗುತ್ತೆ, ಎಟರ್ನಲ್ ಧರ್ಮ ಬೇಕಾಗುತ್ತೆ, ಪ್ರತಿಯೊಂದನ್ನು ಬಳಸ್ಕೋಬೇಕಾಗತ್ತೆ. ಸೊ ಅದನ್ನೆಲ್ಲ ಬಳಸ್ಕೊಂಡು ಒಂದು ಯಾವ ರೀತಿ ಪಕ್ಷಿ ಒಂದು ಗೂಡಿಂದ ಹಾರೋಗುತ್ತೋ ಅದೇ ರೀತಿ ಪ್ರತಿಯೊಂದನ್ನು. ಈಗ ಎಕ್ಸಾಂಪಲ್, ಒಂದು ಪಕ್ಷಿ ಹಾರಬೇಕು ಭೂಮಿಯಿಂದ ಮೇಲಕ್ಕೆ ಅಂದ್ರೆ ಆ ಭೂಮಿ ಸಪೋರ್ಟ್ ತಗೊಂಡು ಮೇಲೆ ಹಾರಬೇಕಾಗುತ್ತೆ. ಅಂದ್ರೆ ಸಮಥಿಂಗ್ ಸಪೋರ್ಟ್ ಬೇಕು. ಪ್ರತಿಯೊಂದು ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೂ ಕೂಡ ಅಲ್ಲೇನೋ ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ. ಆದ್ರೆ ಅದು ಎಲ್ಲಿವರೆಗೂ ಬೇಕಾಗುತ್ತೆ, ಒಂದು ಗುರುತ್ವಾಕರ್ಷಣ ನಿಯಮ ಇರೋವರೆಗೂ ಕೂಡ ಬೇಕಾಗುತ್ತೆ. ಅದಾದ್ಮೇಲೆ ಅದ್ರದ್ದು ಪ್ರಯತ್ನ ಕಡಿಮೆ ಆಗುತ್ತೆ, ಪ್ರಯತ್ನ ಈಸಿ ಆಗುತ್ತೆ. ಸೊ ಆ ರೀತಿ ಇರ್ಬೇಕಾದ್ರೆ ನೀವು ಸವಿಕಲ್ಪ ಸಮಾಧಿನ ನಿರ್ವಿಕಲ್ಪ ಸಮಾಧಿಗೆ ಹೋಗೋದಕ್ಕೆ ಇವೆಲ್ಲ ಮುಕ್ತಿಯ ಮಾರ್ಗಗಳು, ಇವೆಲ್ಲ ಆ ದಾರಿಗಳಿವೆಲ್ಲ.
ನಾವೆಲ್ಲ ಏನು ಸವಿಕಲ್ಪ ಸಮಾಧಿಯಲ್ಲಿ ಭಗವಂತನ ಬಗ್ಗೆ ನಾವು ವರ್ಣನೆ ಮಾಡ್ತೀವಿ, ವಿಷ್ಣು ಸಹಸ್ರನಾಮ ಮಾಡ್ತೀವಿ, ಪ್ರತಿಯೊಂದು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ, ಅವೆಲ್ಲ ನಮಗೆ ಮಾರ್ಗಗಳಾಗಿರ್ತವೆ. ಕೊನೆಯಾಗಿ ಗುರು ಹೇಳ್ತಾರೆ ಸವಿಕಲ್ಪ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿ ಎರಡನ್ನೂ ಆಚೆ ಬಂದು ಜ್ಞಾನದಲ್ಲಿ ನಿಲ್ಬೇಕು ಅಂತ ಹೇಳ್ತಾರೆ. ಎರಡು ಕೂಡ ನಿರ್ವಿಕಲ್ಪ ಸಮಾಧಿ ಕೂಡ ಅದು ಒಂದು ಸ್ಟೇಟ್, ಅದನ್ನ ದಾಟಿದ್ಮೇಲೆ ಕೊನೆಗೆ ಜ್ಞಾನದಲ್ಲಿ ಬಂದು ನಿಲ್ಲುವಂತ ಪ್ರಕ್ರಿಯೆ ಏನಿದೆ ಅದು ನಿಜವಾದ ಮುಕ್ತಿ ಅಂತ ಇಲ್ಲಿ ಹೇಳ್ತಾರೆ. ಹರಿ ಓಂ. ಅಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ ನೀನ. ಆ ಒಂದು ನೋಡಿ ಈ ಸ್ಲೈಡ್ ಅಲ್ಲೂ ಅಷ್ಟೇ ಇಂಗ್ಲಿಷ್ ಅಲ್ಲಿ ಇಟರ್ನಲ್ ನಾಲೆಜ್, ಇಟರ್ನಲ್ ಧರ್ಮ, ಮತ್ತೆ ಆ ಆದಿಶಂಕರಾಚಾರ್ಯರದ ವರ್ಡ್ಸ್ ಬಾ ಎಲ್ಲಪ್ಪ ಹುಡುಕ್ತೆ ಇದು. ಮತ್ತೆ ರಮಣ ಮಹರ್ಷಿ ಅಂತ ನಾನು ಫಿದಾ ಆಗ್ಬಿಟ್ಟೆ. ನೀನ್ ರಮಣ ಮಹರ್ಷಿ ಕರೆಕ್ಟ್ ಆಗಿ ಆ ಪಾಯಿಂಟ್ ಹುಡುಕಿದ್ಯಾ ನೋಡು ಇಲ್ಲಿ ಹೇಳೋದಕ್ಕೆ. ಅದಕ್ಕೆ ಬೇರೆ ಆ ವರ್ಡ್ಸ್ ಚಾಪ್ಟರ್ 1 ವರ್ಡ್ಸ್ 43, 44. ನೀನ್ ನಿಜವಾಗ್ಲೂ ನಾವು ಪುಣ್ಯವಂತರಪ್ಪ ನಿನ್ನ ಹತ್ರ. ನಾವು ಸರ್ ಎಲ್ಲ ಒಟ್ಟಿಗೆನೆ ಜಾಯಿಂಟ್ ಅಕೌಂಟ್. ಏನೇ ಇರ್ಬೋದ್ರಿ. ನಾನು ಬ್ರಹ್ಮ is in the form of ರಾಘವ್ ನಮ್ಗೆಲ್ಲ ಕಲಿಸ್ತಾ ಇದ್ದಾರೆ. ನಾಟ್ ಎವ್ರಿಬಡಿ ಕ್ಯಾನ್ ಡೂ ದಿಸ್. ಸ್ಕಿಲ್ ಕೆಲವರಿಗೆ ಸ್ಕಿಲ್ ಕೊಟ್ಟಿದ್ದಾರೆ. ಲೈಕ್ ವೆನೆವರ್ ನಾನು ಮಾತಾಡುವಾಗ ಐ ಫೀಲ್ I don't have the right words to express what I want to say. And sometimes this confusion comes. ಎಲ್ಲರಿಗೂ ಅರ್ಥ ಆಗುತ್ತಾ ನಾನು ಹೇಳ್ತಾ ಇರೋದು ಅಂತ? Because I know I understand, but I'm not able to express it. That's my perception. Thank you, Raghav. Thank you, sir. Thank you, madam. ರಾಘವ್ಗೆ ಇನ್ಸ್ಟಂಟ್ ಅನಾಲಜಿಗಳು ಚೆನ್ನಾಗಿ ಹೇಳ್ತಾರೆ. ತಕ್ಷಣ ಅವ್ರಿಗೆ ಅದು ಬಿಗನ್ ಟ್ಯಾಲೆಂಟ್. ಯಾಕಂದ್ರೆ ಅವ್ರು ಡೈರೆಕ್ಟರ್ ಅಲ್ವಾ, ಸೊ ಕಥೆಗಳು ಮತ್ತೆ ಪರಿಕಲ್ಪನೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಅವ್ರಿಗೆ. ಬಟ್ ನನಗೆ ಏನು ಅಂದ್ರೆ ಅದೇ ಸರಿ, ಎಲ್ಲ ಸಪೋರ್ಟ್ ಮಾಡ್ಬೇಕು ಸರ್. ಈಗ ಸವಿಕಲ್ಪ ಸಮಾಧಿ ತರ ನಮಗೆ ಗೂಗಲ್ ಸಪೋರ್ಟ್ ಮಾಡುತ್ತೆ ಇದಕ್ಕೆ ಎಲ್ಲದಕ್ಕೂ. ಬೇಗ ಪ್ರತಿಯೊಂದಕ್ಕೂ ಅಟ್ಯಾಚ್ಮೆಂಟ್ ಸಿಗ್ತದೆ. ಕೃಪೆನೆ ಅಲ್ಲ. ನಾನು ಹೇಳೋದು ಏನು ಅಂತಂದ್ರೆ ಆ ವರ್ಡ್ಸ್ ಕರೆಕ್ಟ್ ಆಗಿ ನೀವು ಈ ಚಾಪ್ಟರ್ ಅಂತ ಹುಡುಕ್ತಿರಲ್ಲ, ಅದಕ್ಕೆ ನಾನು ಸರ್ಚ್ ಎಂಜಿನ್ ಅಲ್ಲಿ ಹುಡ್ಕೋದು ಒಂದ್ ಸ್ಕಿಲ್. ಹೌದು, ಈಗ ನಾವು ಹುಡ್ಕಕ್ಕೂ ನೀವು ಹುಡ್ಕಕ್ಕೂ ವ್ಯತ್ಯಾಸ. ಓಕೆ, ಸಮಥಿಂಗ್. Everybody in this Manana group, Santosh ji has his strength. I can see Kokila ji just by asking questions. That is her strength. And Shobha ji explains also, like nange like the smooth Shobha ji's explanation. There is no unwanted words in her explanation. That's what I perceive. So everybody has their skill level in this Manana class. So for me, all of your Brahma showing me in different aspects what is there in the ಕಲ್ವಿದ ಬ್ರಹ್ಮನ್ ಅಷ್ಟೇ ಅಲ್ವಾ? ಓಕೆ, ಈಗ ನಿಧಿಧ್ಯಾಸದ ಹಾಕ್ತೀನಿ, ಶೇರ್ ಮಾಡ್ತೀನಿ. ಓಕೆನಾ? Is it easier, difficult? Are you able to do that? ಕೇಳಿಸುತ್ತಾ? ಕೇಳಿಸ್ತಾ ಇದೆ. ಹಾಕ್ತೀನಿ. Comfortably. So now what happened? You are one in the consciousness center, higher consciousness center. Are you clear? So let us do this meditation now. Start. 15 minutes you have to do and observe the changes happening within you. Start. Breathe in. Take your attention to Adna or Sahasrara. It's okay. Okay. Both are okay. Breathe in 5 counts. 1, 2, 3, 4, 5. Pause. 1, 2, 3. Breathe out. 1, 2, 3, 4, 5, 6, 7, 8, 9, 10. Breathe in. 1, 2, 3, 4, 5. Pause. 1, 2, 3. Breathe out. 1, 2, 3, 4, 5, 6, 7, 8, 9, 10. Continue. Breathe in, breathe out with the mental count.
Mental counting will keep our left brain engaged. Breathing should be deep abdominal. Our diaphragm should expand. The bottom portion of the body should expand.
Stop breathing. Sit silently with your attention within the brain cavity. Silent, peaceful location of the brain cavity. Let the breathing be normal. Asatoma Sadgamaya Namasoma Jyotirgamaya Mrityorma Amritam Gamaya. Om Shanti Shanti Shanti. Lokaha Samastaha Sukhino Bhavantu. Lokaha Samastaha Sukhino Bhavantu. Lokaha Samastaha Sukhino Bhavantu. Harihi Om. Shri Gurubhyo Namaha. Harihi Om. Rub both your hands. Open your eyes.